ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ತಾನು ನೀತಿ ಮಾತುಗಳನ್ನು ತಿಳಿಸ್ತಾ ಇನ್ನೂ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿಸ್ಲಿಕ್ಕೋಸ್ಕರ ಸನಸ್ಸುಜಾತರನ್ನು ತಾನು ಕರೆದಿದ್ದಾನೆ. ಆ ಸನಸ್ಸುಜಾತರು ಬಂದು ಧೃತರಾಷ್ಟ್ರನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಧೃತರಾಷ್ಟ್ರ ಒಂದು ಸೂಕ್ಷ್ಮವಾದಂತಹ ಪ್ರಶ್ನೆಯನ್ನು ಕೇಳ್ತಾನೆ. ಯಾನೇಹಾಹು ಸ್ವಸ್ಯ ಧರ್ಮಸ್ಯ ಲೋಕಾನ್ ದ್ವಿಜಾತೀನಾಂ ಪುಣ್ಯಕೃತಾಂ ಸನಾತನಾನ್ ತೇಷಾನ್ ಕ್ರಮಾನ್ ಕಥಯ ತತೋಪಿ ಚಾನ್ಯಾನ್ ಏತದ್ವಿದ್ವಾನ್ ವೇತ್ತುಮಿಚ್ಛಾಮಿ ಕರ್ಮ ಅಂತ. ವಾಸ್ತವಿಕವಾಗಿ ಇಲ್ಲಿ ಯಾರು ಪುಣ್ಯಕರ್ಮವನ್ನು ಮಾಡ್ತಾರೆ, ಅಂದರೆ ಪುಣ್ಯಕರ್ಮ ಅಂದರೆ ಇನ್ಯಾವುದು ವಿಶೇಷವಾಗಿ ಅಲ್ಲ, ತಮ್ಮ ಇಲ್ಲಿ ವರ್ಣ ಆಶ್ರಮಕ್ಕೆ ಉಚಿತವಾಗಿ ಯಾವುದು ದೇವರಿಗೆ ಪ್ರೀತಿಗೆ ಆಗುವ ಕರ್ಮಗಳಿದೆಯೋ ಅಂಥ ಕರ್ಮಗಳನ್ನು ಯಾರು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳು ಮರಣ ಹೊಂದಿದ ಬಳಿಕ ತಾವು ಪುಣ್ಯಲೋಕಗಳನ್ನು ಪಡಿತಾರೆ. ವಿಶೇಷವಾಗಿ ಬ್ರಾಹ್ಮಣರು ಪುಣ್ಯಲೋಕವನ್ನು ಪಡಿತಾರೆ. ಅವರು ಹೇಗೆ ಪಡಿತಾರೆ ಆ ಕ್ರಮವನ್ನು ನನಗೆ ನೀನು ತಿಳಿಸ್ಕೊಡ್ಬೇಕು. ಅದಲ್ಲದೆ ಇನ್ನೂ ಉಳಿದ ಲೋಕಗಳು, ಆ ಲೋಕಗಳನ್ನು ಯಾವ ರೀತಿ ಪಡೀಲಿಕ್ಕೆ ಸಾಧ್ಯ ಉಂಟು ಅದನ್ನು ಕೂಡ ನೀನು ನನಗೆ ತಿಳಿಸಿಕೊಡಬೇಕು ಅಂತ ಧೃತರಾಷ್ಟ್ರ ತಾನು ಈ ಸನಸ್ಸುಜಾತರ ಬಳಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಸನಸ್ಸುಜಾತರು ಬಹಳ ಸುಂದರವಾಗಿ ಉತ್ತರವನ್ನು ತಾವು ಕೊಟ್ಕೊಂಡು ಹೋಗ್ತಾರೆ. ಒಬ್ಬ ವ್ಯಕ್ತಿ ಇಲ್ಲಿ ಧರ್ಮಾಚರಣೆಯನ್ನು ಮಾಡ್ತಾನೆ, ಪುಣ್ಯಕರ್ಮವನ್ನು ಮಾಡ್ತಾನೆ, ಅಷ್ಟರಿಂದಲೇ ಅವನಿಗೆ ಪುಣ್ಯಲೋಕ ಸಿಗ್ತದಾ? ಅಥವಾ ಪುಣ್ಯಲೋಕ ಸಿಕ್ಕಿದರೂ ಎಂಥ ಪುಣ್ಯಲೋಕಗಳು ಸಿಗ್ತದೆ? ಯಾಕಂದರೆ ಪುಣ್ಯಲೋಕ ಅಂತ ಹೇಳಿದ ಕೂಡಲೇ ಅದು ಬರೀ ಒಂದು ಲೋಕ ಅಲ್ಲ, ಮತ್ತು ಪುಣ್ಯಲೋಕಗಳು ಅಂತ ಹೇಳ್ತೇವೆ. ಅಂದರೆ ಬಹುವಚನ, ತುಂಬ ಪುಣ್ಯಲೋಕಗಳಿದೆ. ಅಂದರೆ ಮೇಲೆ ಹೋದರೆ ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಇವೆಲ್ಲವೂ ಕೂಡ ಪುಣ್ಯಲೋಕಗಳೇ. ಇಂಥ ಲೋಕಗಳನ್ನು ಯಾವ ರೀತಿ ಹೊಂದಲಿಕ್ಕೆ ಸಾಧ್ಯ? ಇವೆಲ್ಲವನ್ನು ಸನಸ್ಸುಜಾತರು ತಾವು ಉತ್ತರಿಸಿಕೊಂಡು ಹೋಗ್ತಾರೆ. ಏಷಾಂ ಧರ್ಮೇಶು ವಿಸ್ಪರ್ಧ ಬಲೇ ಬಲವತಾಮಿವ ತೇ ಬ್ರಾಹ್ಮಣ ಇದಃ ಪ್ರೇತ್ಯ ಸ್ವರ್ಗೇ ಯಾಂತಿ ಪ್ರಕಾಶತಾಂ. ಇಲ್ಲಿ ಯಾರು ತಾವು ಧರ್ಮಾಚರಣೆಯನ್ನೇನು ಮಾಡ್ತಾರೆ, ಆದರೆ ಆ ಧರ್ಮಾಚರಣೆಯನ್ನು ಮಾಡಬೇಕಾದರೆ ಅವರಿಗಿರುವುದೇನು ಅಂದರೆ ಇನ್ನೊಬ್ಬರೊಟ್ಟಿಗೆ ಸ್ಪರ್ಧೆ, ಕಾಂಪಿಟೇಷನ್. ಅದರಿಂದ ಮಾಡೋದು ಅಂದರೆ ಮಾಡೋದು ಪುಣ್ಯಕರ್ಮವೇ, ಏನಿಲ್ಲ, ಇನ್ನೇನು ಪಾಪಕರ್ಮ ಏನು ಮಾಡಲಿಕ್ಕೆ ಹೋಗೋಲ್ಲ. ಅದರೇನು ಅಂದರೆ ಇವಾಗ ಅವರು ಅಷ್ಟು ದುಡ್ಡನ್ನು ಖರ್ಚು ಮಾಡಿ ತಾವೇನೋ ಪೂಜೆಯನ್ನು ಹೋಮವನ್ನು ಏನೋ ಮಾಡಿಸ್ತಾ ಇದ್ದಾರೆ, ನಾವು ಅದಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು, ನಾವು ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಮಾಡಬೇಕು. ನೋಡಿ ರೀತಿ ಸ್ಪರ್ಧೆಯಿಂದ ಮಾಡ್ತಾ ಇರುವಂಥದ್ದು. ಅವರಿಗಿಂತ ನಾವು ಚೆನ್ನಾಗಿ ಮಾಡಬೇಕು, ಅವರಿಗಿಂತ ಚೆನ್ನಾಗಿ ಮಾಡಬೇಕು, ನಾವು ಈ ರೀತಿ ಸ್ಪರ್ಧೆಯಿಂದ ಕೂಡಿಕೊಂಡಿರುವಂಥದ್ದು. ಅಥವಾ ಏನು ಅಂತ ಹೇಳಿದರೆ ಅವರೇನು ಧರ್ಮಾಚರಣೆ ಏನು ಮಾಡ್ತಾ ಇದ್ದಾರೆ, ಇವನು ಧರ್ಮಾಚರಣೆ ಏನು ಮಾಡ್ತಾ ಇದ್ದಾನೆ, ಇಬ್ಬರೂ ಕೂಡ ಪುಣ್ಯಕರ್ಮವನ್ನೇ ಮಾಡ್ತಾ ಇರುವುದು. ಹಾಗಿದ್ದರೂ ಕೂಡ ಅವರು ಮಾಡುವ ಪುಣ್ಯಕರ್ಮವನ್ನು ನೋಡಿದರೆ ಹೊಟ್ಟೆಗಿಚ್ಚು, ಏನೋ ಒಂಥರ ಸಹಿಸ್ಕೊಳ್ಳಿಕ್ಕಾಗೋಲ್ಲ. ಅವರ ಒಂದು ಪುಣ್ಯಕರ್ಮವನ್ನು ಅವರದ್ದು ನೋಡಿದರೆ ಇವನಿಗೆ ಸಹಿಸ್ಕೊಳ್ಳಿಕ್ಕಾಗೋಲ್ಲ. ಈ ರೀತಿ ಇವನು ಮಾಡೋದು ಪುಣ್ಯಕರ್ಮವೇ, ಇದೇನು ಪಾಪಕರ್ಮ ಏನು ಮಾಡಲಿಕ್ಕೆ ಹೋಗೋಲ್ಲ. ಈ ರೀತಿ ಇದ್ದಂತಹ ವ್ಯಕ್ತಿ ತಾನು ಮರಣಾನಂತರ ಸ್ವರ್ಗಲೋಕವನ್ನು ಹೋಗಿ ಸೇರ್ತಾನೆ ಅಂತ ಹೇಳ್ತಾರೆ. ಸ್ವರ್ಗಲೋಕವನ್ನು ಸೇರ್ತಾನವನು ಅಲ್ಲ. ಹಾಗಿದ್ದರೆ ಆ ಕಾಂಪಿಟೇಷನ್ ಏನು ಸ್ಪರ್ಧೆಗಳಿದ್ನಲ್ವ
ಆ ಸ್ಪರ್ಧೆಗಿಳಿದದ್ದು ಅವನಿಗೇನು ಎಫೆಕ್ಟ್ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಭಾವವನ್ನು ಉಂಟು ಮಾಡಲಿಲ್ವಾ? ನರಕಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಆಗೋಲ್ವಾ? ಇಲ್ಲ. ವಾಸ್ತವಿಕವಾಗಿ ಅವನೇನು ಸ್ಪರ್ಧೆಗಿಳಿದಿದ್ದರಿಂದ ಅವನಿಗೇನು ಕೆಟ್ಟದಾಗುವುದಿಲ್ಲ. ಆದರೆ ಏನಾಗತ್ತೆ ಅದನ್ನು ಮುಂದೆ ಹೇಳ್ತಾರೆ. ಇವನು ಸ್ಪರ್ಧೆಗಿಳಿದ್ರಿಂದ ಏನಾಗತ್ತೆ? ಆದರೆ ಒಂದು ಕಾಂಪಿಟೇಷನ್ಗೆ ಇಳಿದ, ಅವನಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅಂತ ಅಷ್ಟೇ ಇದ್ದರೆ ಒಳ್ಳೆಯದು. ಆದರೆ ನಾನು ಚೆನ್ನಾಗಿ ಮಾಡಬೇಕು ಮತ್ತು ನನ್ನಷ್ಟು ಅವನು ಮಾಡಲೇಬಾರದು. ಅದಕ್ಕೋಸ್ಕರ ಏನು ಅಂದರೆ ಅವನೇನಾದರೂ ಸ್ವಲ್ಪ ಹೆಚ್ಚು ಮಾಡಲಿಕ್ಕೆ ಹೋಗ್ತಾನೆ ಅಂದರೆ ಅದಕ್ಕೇನೋ ತಡೆ ಒಡ್ಡೋದು. ಅಂದರೆ ಅದಕ್ಕೇನು ತಾನು ಯಾರಿಂದಲೂ ಪಿತೂರಿ ಮಾಡಿಸೋದು, ಅವನು ಮುಂದೆ ಹೋಗೋದಾಗ ಮಾಡೋದು, ನನಗಿಂತ ಹೆಚ್ಚಿನದು ಅವನು ಯಾವತ್ತೂ ಮಾಡಲೇಬಾರದು, ಅದಕ್ಕೋಸ್ಕರ ಅವನು ತಡೆಯುವುದು. ಇಂಥ ಕೆಲಸವನ್ನೆಲ್ಲ ಮಾಡಿದರೆ ನರಕ ಹೋಗ್ತಾರೆ ಅವರು. ಅಂತ ಹೇಳಿದರೆ ನೀನು ಮುಂದೆ ಹೋಗು, ಮುಂದೆಯವರು ಮುಂದೆ ಹೋಗಲಿ. ಅದರಲ್ಲಿ ನಿನಗೆ ಸ್ಪರ್ಧೆ ಇದೆ. ಸ್ಪರ್ಧೆ ಇದ್ದರೂ ಕೂಡ ಇನ್ನೊಬ್ಬರಿಗೆ ನೀನು ತಡೆ ಒಡ್ಲಿಕ್ಕೆ ಹೋಗಬೇಡ. ಇನ್ನೊಬ್ರಿಗೆ ತಡೆ ಒಡ್ಲಿಕ್ಕೆ ಹೋದ್ಯಾ ಆವಾಗ ನಿನಗೆ ಕೆಟ್ಟದಾಗತ್ತೆ. ಹಾಗಿಲ್ಲದೆ ಇದ್ದರೆ ಸ್ವರ್ಗವನ್ನು ಸೇರಿಕೊಳ್ತಾನೆ ಅವನು. ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಯೇಷಾಂ ಧರ್ಮೇನ ಚ ಸ್ಪರ್ಧಾ ತೇಷಾಂ ತಜ್ಞಾನ ಸಾಧನಂ ತೇ ಬ್ರಾಹ್ಮಣ ಇತೋ ಮುಕ್ತಾ ಸ್ವರ್ಗಯ್ಯಾಂತಿ ತ್ರಿವಿಷ್ಟಪಂ. ಯಾರಿಗೆ ಯಾವುದೇ ಒಂದು ಧರ್ಮಾಚರಣೆಯನ್ನು ಮಾಡಬೇಕಾದ್ರೆ ಕಾಂಪಿಟೇಷನ್ ಇಲ್ಲ ನೋಡಿ, ಇದು ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ಕಾಂಪಿಟೇಷನ್ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಅವರು ಮಾಡ್ತಾ ಇದ್ದಾರೆ, ಮಾಡಲಿ, ಪಾಪ ಅವರಿಗೆ ದೇವರು ದುಡ್ಡು ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟಿದ್ದಾನೆ, ವಿಜೃಂಭಣೆಯಿಂದ ಮಾಡಲಿ. ಮತ್ತು ನಾನು ನನ್ನ ಯೋಗ್ಯತೆಗೆ ಎಷ್ಟು ದೇವರು ಕೊಟ್ಟಿದ್ದಾನೋ ಅಷ್ಟು ಮಾಡ್ತೇನೆ. ನಾನು ನನ್ನ ಯೋಗ್ಯತೆಗೆ ಅನುಗುಣವಾಗಿ, ನನ್ನ ತಾಕತ್ತಿಗೆ ಅನುಗುಣವಾಗಿ, ನನ್ನ ಜ್ಞಾನಕ್ಕೆ ಅನುಗುಣವಾಗಿ ನಾನು ಮಾಡ್ತೇನೆ. ನೋಡಿ, ಇಷ್ಟೇ ತಿಳ್ಕೊಂಡು ಮಾಡ್ತಾನೆ ಹೊರತು ಕಾಂಪಿಟೇಷನ್ಗೆ ಇಳಿಯಲ್ಲ. ಯಾವ ರೀತಿ ಅದಕ್ಕೆ ಬಲಂ ಬಲವತಾಮಿವ ಅಂತ ಹಿಂದೆ ಹೇಳಿದರು. ಯಾವ ರೀತಿ ಇಬ್ಬರು ಜಟ್ಟಿಗಳು ಕಾಳಗಕ್ಕೆ ಇಳಿತಾರೆ, ನಾನು ಹೆಚ್ಚು ನೀನು ಹೆಚ್ಚು ಅಂತ ನೋಡ್ಕೊಳ್ಳಿಕ್ಕೆ, ಆ ರೀತಿ ಇಳಿಯೋಲ್ಲ. ಮತ್ತೇನು ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ, ಮಾಡಲಿ, ಅವ್ರನ್ನ ನೋಡಿ ಸಂತೋಷ ಪಡ್ತಾನೆ. ಮತ್ತು ನನಗೆ ದೇವರು ಏನು ಮಾಡಿದ್ದಾನೋ ಕೊಟ್ಟಿದ್ದಾನೋ ಅದರಲ್ಲಿ ಇವನು ಮಾಡ್ತಾನೆ. ನೋಡಿ, ವಾಸ್ತವಿಕವಾಗಿ ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ಯಾವಾಗ ಇವನು ಕಾಂಪಿಟೇಷನ್ಗೆ ಇಳಿಲಿಲ್ಲ, ಸ್ಪರ್ಧೆಗೆ ಇಳಿಲಿಲ್ಲ, ಆ ಸ್ಪರ್ಧೆಗೆ ಇಳಿಯದೇ ಇದ್ದದ್ದೇ ಇವನಿಗೆ ದೊಡ್ಡ ಸಾಧನ ಆಗುತ್ತೆ ಅಂತ ಹೇಳಿ. ಅದೇ ಮುಖ್ಯ ಆಗುತ್ತೆ ಇವನಿಗೆ. ಯಾವುದಕ್ಕೆ ಅಂತ ಹೇಳಿದರೆ ಇವನ ಏಳಿಗೆಗೆ ಪುಣ್ಯಕರ್ಮಕ್ಕಿಂತಲೂ ಮುಖ್ಯವಾಗಿರುವುದೇನು ಅಂತ ಹೇಳಿದರೆ ಇನ್ನೊಬ್ಬರೊಟ್ಟಿಗೆ ಅಸೂಯೆ, ದ್ವೇಷೆ, ಹೊಟ್ಟೆಗಿಚ್ಚಿ ಇದಿಲ್ಲದೆ ಇರುವಂಥದ್ದು. ಅದು ಬಹಳ ಮುಖ್ಯವಾಗಬೇಕು ಯಾವತ್ತು. ಅಲ್ಲ, ಮತ್ತೇನು ಅವ್ರು ನಮಗಿಂತ ಮುಂದೆ ಹೋಗ್ತಾ ಇದ್ದಾರಲ್ವ, ಅವ್ರು ನಮಗಿಂತ ಹೆಚ್ಚು ಮಾಡ್ತಾ ಇದ್ದಾರಲ್ವ, ಸಾಮಾನ್ಯ ನಮಗೆ ತಿಳ್ಕೊಳ್ಳೋದತ್ತು. ಇಲ್ಲ, ನೀವು ದೇವರಿಗೆ 10 ಪೈಸೆ ಕೊಡಿ, ಅವರು ದೇವರಿಗೆ 1 ಕೋಟಿ ಕೊಡಲಿ. ವಾಸ್ತವಿಕವಾಗಿ ಇದರಲ್ಲಿ ಯಾರು ಹೆಚ್ಚು? 1 ಕೋಟಿ ದೇವರಿಗೆ ಕೊಟ್ಟವ್ರಿಗೆ ಹೆಚ್ಚ, 10 ಪೈಸೆ ದೇವರಿಗೆ ಕೊಟ್ಟವ್ರಿಗೆ ಹೆಚ್ಚ? ನಮಗೇನು ಕಾಣಿಸ್ತದೆ? ಕೂಡಲೇ ನಾವು ಉತ್ತರ ಕೊಡ್ತೇವೆ, 1 ಕೋಟಿ ಕೊಟ್ಟವರು. ಏನು 1 ಕೋಟಿ ಕೊಡೋದು ಅಂತ ಹೇಳಿದ್ರೆ ಸಾಮಾನ್ಯವ? ನಿಮಗೆ ಎಲ್ಲಿವರೆಗೆ ಅಂದರೆ ಒಂದು ದೇವಸ್ಥಾನದ ಜೀರ್ಣೋದ್ಧಾರವೇ ಮಾಡಿಬಿಡ್ಬೋದು 1 ಕೋಟಿಯಿಂದ. 10 ಪೈಸದಿಂದ ಏನಾಗುತ್ತೆ? ಏನಾಗೋದಿಲ್ಲ. ಅದಕ್ಕೆ 1 ಕೋಟಿ ಕೊಟ್ಟವನೇ ಶ್ರೇಷ್ಠ ಅಂತ. ಇದು ನಮ್ಮ ದೃಷ್ಟಿಯಿಂದ. ದೇವರ ದೃಷ್ಟಿಯಿಂದ, ದೇವರ ದೃಷ್ಟಿಯಲ್ಲಿ 1 ಕೋಟಿ ಕೊಟ್ಟವನಿಗೆ ಹೆಚ್ಚ, 10 ಪೈಸೆ ಕೊಟ್ಟವನಿಗೆ ಹೆಚ್ಚ? ಹೇಳಲಿಕ್ಕೆ ಬರೋದಿಲ್ಲ. ಇದಕ್ಕೆ ಉತ್ತರ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ದೇವರು ನೋಡುವುದು ಆ ದುಡ್ಡನ್ನಲ್ಲ, ಮತ್ತು ದುಡ್ಡಿನ ಹಿಂದೆ ಇರುವ ಭಾವನೆಯನ್ನು. ದೇವರು ಅದನ್ನು ಬಹಳ ಮುಖ್ಯವಾಗಿ ನೋಡ್ತಾನೆ. ಇವಾಗ 1 ಕೋಟಿ ರೂಪಾಯಿ ಕೊಡಲಿಕ್ಕೆ ಏನೋ ಕೊಟ್ಟಿದ್ದಾನೆ, ಆದರೆ ಅವನಿಗೆ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಮತ್ತೇನೆಂದರೆ ನನಗೆ ಹೆಸರು ಬರಬೇಕು, ನನಗೆ ಎಲ್ಲ ಕಡೆ ಈ ಕೀರ್ತಿ ಬರಬೇಕು, ನನ್ನನ್ನು ಜನ ಹೊಗಳಬೇಕು, ನಾನೊಬ್ಬ ಧಾರ್ಮಿಕ ಅಂತ ಆಗಬೇಕು, ಈ ರೀತಿ ಬೇರೆ ಯಾವುದೋ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಇವನು ಕೊಟ್ಟಿದ್ದಾನೆ ಹೊರತು ದೇವರಲ್ಲಿ ಭಕ್ತಿ ಇಲ್ಲ, ಭಯ ಇಲ್ಲ, ಏನು ಶ್ರದ್ಧೆ ಇಲ್ಲ. ಇಂಥವನ 1 ಕೋಟಿ 10 ಪೈಸೆ ಅಲ್ಲ, 0ಗೆ ಸಮಾನ ಆಗುತ್ತೆ ನೋಡಿ. ದೇವರ ದೃಷ್ಟಿಯಲ್ಲೂ 0ಗೆ ಸಮಾನ ಆಗುತ್ತೆ ಇದು. ಅದೇ 10 ಪೈಸೆ ಕೊಟ್ಟವನು. ಅವನ ಹತ್ರ ಏನೂ ಇಲ್ಲ, ಕಡು ಬಡವ. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ ಅಂದರೆ, ನಾನು ಏನಾದರೂ ದೇವರಿಗೆ ಕೊಡಬೇಕು ಅಂತ, ನಾನು ಏನಾದರೂ ದೇವರಿಗೆ ಕೊಡಬೇಕು, ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ನಾನು ಏನಾದರೂ ದೇವರಿಗೆ ಕೊಡಬೇಕು. ನೋಡಿ, ಈ ರೀತಿಯಿಂದಾಗಿ ಅವನು ಒಂದು 10 ಪೈಸೆ ಕೊಟ್ಟರೂ ಕೂಡ ಅದು ದೇವ್ರ ದೃಷ್ಟಿಗೆ ಬರುತ್ತೆ. ಯಾಕಂದರೆ ಇವನಿಗೆ ಕೊಡಬೇಕು ಅಂತಿದೆಯಲ್ವ, ನನಗೆ ಏನಾದರೂ ಕೊಡಬೇಕು ಅಂತಿದೆಯಲ್ವ, ಅದು ಶ್ರೇಷ್ಠ.
ಯಾವತ್ತು ನೋಡಿ, ಅದಕ್ಕೆ ನಾವು ತಿಳ್ಕೊಳ್ಬೇಕಾದದ್ದು, ದೇವರು ನಮ್ಮ ಭಾವನೆಯನ್ನು, ನಮ್ಮ ಭಕ್ತಿಯನ್ನು ಗಮನಿಸ್ತಾನೆ. ಅದೇ ಇವಾಗ 1 ಕೋಟಿ ಕೊಟ್ಟವನು ನಿಜವಾಗಲೂ ತುಂಬ ಶ್ರದ್ಧೆ ಭಕ್ತಿಯಿಂದ ಕೂಡಿಕೊಂಡು ಕೊಟ್ಟ ಅಂತೇಳಿದರೆ ಅವನಷ್ಟು ಪುಣ್ಯ ಯಾರಿಗೂ ಬರಲ್ಲ, ಇನ್ಯಾರಿಗೂ ಬರಲ್ಲ. ಯಾಕಂದ್ರೆ ಅಷ್ಟು ಪುಣ್ಯವನ್ನು ಗಳಿಸ್ತಾನೆ ಅವನು, ಭಕ್ತಿ ಶ್ರದ್ಧೆಯಿಂದ ಕೊಟ್ಟದ್ರಿಂದ. ಮತ್ತು ಯಾವುದೇ ಅಹಂಕಾರ ಇಲ್ಲದೆ ಕೊಟ್ಟಾಗ ಅಷ್ಟು ಶ್ರದ್ಧೆ ಅವನಿಗೆ ಪುಣ್ಯವನ್ನು ಗಳಿಸ್ತಾನೆ. ಅಂದರೆ ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ಹೊರಗಿನದ್ದು ನಮಗೆ ಪುಣ್ಯಕ್ಕೆ ಕಾರಣ ಆಗೋಲ್ಲ, ಒಳಗಿನ ಭಾವನೆ ಪುಣ್ಯಕ್ಕೆ ಕಾರಣ ಆಗುತ್ತೆ. ಯಾವತ್ತೂ ಎಲ್ಲಿಯೂ ಅದಕ್ಕೋಸ್ಕರ ನಮಗೆ ಸ್ಪರ್ಧೆ ಇರಬಾರದು. ಸಾಧನೆಯಲ್ಲಿ, ಭಗವಂತನನ್ನು ಒಲಿಸುವಲ್ಲಿ ಈ ಸ್ಪರ್ಧೆಗೆ ಅವಕಾಶವೇ ಇಲ್ಲ. ಮತ್ತೇನೆಂದರೆ, ನಾನು ನನ್ನ ಪಾಡಿಗೆ ಹೋಗ್ತಾ ಇರಬೇಕು. ಯಾಕಂದರೆ ನನಗೇನು ದೇವರು ಕೊಟ್ಟಿದ್ದಾನೆ ಅದರ ಪ್ರಕಾರ ನಾನು ಸಾಧನೆಯನ್ನು ಮಾಡ್ಕೊಂಡು ಹೋಗಬೇಕು, ಆರಾಧನೆಯನ್ನು ಮಾಡ್ಕೊಂಡು ಹೋಗಬೇಕು. ಅದು ಹೇಗೆ? ಗರಿಷ್ಠ ಮಟ್ಟದಲ್ಲಿ, ಹಾಗಂತ ಕನಿಷ್ಠ ಮಟ್ಟದಲ್ಲ, ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ನಾನು ಪ್ರಯತ್ನ ಪಡಬೇಕು, ಮ್ಯಾಕ್ಸಿಮಮ್ ನಾನು ದೇವರ ಆರಾಧನೆಯನ್ನು ಮಾಡಬೇಕು. ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಬಾರ್ದು. ಅವರೇನು ಮಾಡ್ತಾಯಿದ್ದಾರೆ, ಇವರೇನು ಮಾಡ್ತಾಯಿದ್ದಾರೆ ನೋಡೋದು. ನೋಡಿ ಕೆಲವರಿಗೇನು ತಿಳಿದ್ರೆ ನೋಡಿ 2 ರೀತಿ. ಒಂದೇನು ಅಂತ ಹೇಳಿದ್ರೆ, ಅವರು ಮಾಡ್ತಾ ಇಲ್ಲ, ಇವನು ಮಾತ್ರ ಮಾಡ್ತಾ ಇದ್ದಾನೆ, ಇವರು ಮಾಡ್ತಾ ಇಲ್ಲ, ಇವನು ಮಾತ್ರ ಮಾಡ್ತಾ ಇದ್ದಾನೆ. ಅಯ್ಯೋ, ಯಾರೂ ಮಾಡ್ತಾ ಇಲ್ಲ, ನಾನೊಬ್ಬ ಮಾತ್ರ ಮಾಡ್ತಾ ಇದ್ದೇನಲ್ವ. ಜನ ಆಡ್ಕೊಳ್ಳೋದಿಲ್ವ ನನಗೆ? ಜನ ಗೇಲಿ ಮಾಡೋದಿಲ್ವ ನನಗೆ? ನನ್ನೊಬ್ಬನನ್ನೇ ಬೇರೆಯಾಗಿಡೋಲ್ವಾ? ನೋಡಿ, ಇದನ್ನು ನೋಡ್ಲಿಕ್ಕೆ ಶುರು ಮಾಡಿದ. ಇದು ಒಂದು ರೀತಿ ಸ್ಪರ್ಧೆಯೇ. ಅಂದರೆ ಸ್ಪರ್ಧೆ ಅಂತ ಹೇಳಿದ್ರೇನು? ಇನ್ನೊಬ್ಬರೊಟ್ಟಿಗೆ ನನ್ನನ್ನು ಹೋಲಿಸಿಕೊಳ್ಳುವುದು. ಇದೇ ಸ್ಪರ್ಧೆಯಲ್ಲಿ ಬಹಳ ಮುಖ್ಯವಾಗಿರುವುದು. ಅಂದರೆ ಅವನು ಶ್ರೇಷ್ಠನ, ನಾನು ಶ್ರೇಷ್ಠನ ಅಂತ. ಈ ಹೋಲಿಸಿಕೊಳ್ಳುವುದನ್ನು ಬಿಡಬೇಕು ಯಾವತ್ತೂ ಕೂಡ. ಮತ್ತು ನಾನಾಗಿರಬೇಕು ಹೊರತು ನಾನು ಅವನಾಗ್ಲಿಕ್ಕೆ ಹೋಗಬಾರ್ದು. ಇವತ್ತು ನಾವು ಸಮಾಜದಲ್ಲಿ ಏನಾಗ್ತೇವೆ ಅಂದರೆ, ನಾವಾಗಿರೋಲ್ಲ, ಮತ್ತು ನಾವು ಅವನಾಗ್ಲಿಕ್ಕೆ ಹೋಗ್ತೇವೆ, ಇವನಾಗ್ಲಿಕ್ಕೆ ಹೋಗ್ತೇವೆ. ಇದರಿಂದ ಏನಂದರೆ ನಮ್ಮ ಸ್ವಂತಿಕೆಯನ್ನು ಕಳ್ಕೊಳ್ತೇವೆ, ನಮ್ಮ ತನವನ್ನು ನಾವು ಕಳ್ಕೊಳ್ತೇವೆ. ಇದರಿಂದಾಗಿ ಮನುಷ್ಯ ಸಾಧನೆಯಿಂದ ದೂರ ಆಗ್ತಾನೆ. ಅವ್ರು ಹಾಗೆ ಹೇಳ್ತಾರೆ, ಇವರು ಹೇಗೆ ಹೇಳ್ತಾರೆ ಅಂತ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ, ಅವರು ಹಾಗೆ ಹೇಳಲಿ, ಇವ್ರಿಗೆ ಹೇಗೆ ಹೇಳಲಿ, ಸತ್ಯ ಏನು ಅನ್ನೋದನ್ನು ತಿಳ್ಕೊ, ಸತ್ಯ ಧರ್ಮ ಏನು ಅಂತ ತಿಳ್ಕೊ. ವಾಸ್ತವಿಕವಾಗಿ ನೀನು ಹೇಳ್ತಾ ಇರುವುದು, ನೀನೇನು ಮಾಡಲಿಕ್ಕೆ ಹೊರಟಿದೆಯಾ ಅದನ್ನು ಇಡೀ ಊರಿನವರೇ ಬೈತಾ ಇದ್ದರೂ ಕೂಡ ಅದು ಧರ್ಮ ಆಗಿತ್ತು, ಸತ್ಯವಾಗಿತ್ತು ಅಂದರೆ ಖಂಡಿತವಾಗಿ ಮಾಡು. ಅದೇನೇನು ಮಾಡ್ತಾ ಇರುವುದನ್ನು ಇಡೀ ಊರಿನವರು ಬೈತಾ ಇದ್ದಾರೆ, ತೆಗಳ್ತಾ ಇದ್ದಾರೆ. ಯಾಕಂದರೆ ಅದು ಅಸತ್ಯ, ಅಧರ್ಮ, ಬಿಡೋದನ್ನು. ಇದು ಬಹಳ ಮುಖ್ಯವಾಗಬೇಕಾದದ್ದು ಜೀವನದಲ್ಲಿ. ಹಾಗಾದಾಗ ನಾವು ಸಾಧನೆಯನ್ನು ಮಾಡ್ತೇವೆ. ಯಾಕಂದರೆ ಅದೇ ಸಾಧನೆ ಆಗುತ್ತೆ. ಯಾವತ್ತು ಕಾಂಪಿಟೇಷನ್ ಇಲ್ಲದೇ ಇರುವುದೇ ಸಾಧನೆ. ಯಾಕಂದರೆ ಇದನ್ನೇ ನಾವೇನು ಕರಿತೇವೆ ಅಂದರೆ, ಶಾಸ್ತ್ರದಲ್ಲಿ ಯೋಗ್ಯತೆ ಅಂತ ಕರಿತೇವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನವನ ಯೋಗ್ಯತೆ ಇದೆ. ಆ ಯೋಗ್ಯತೆಗೆ ಅನುಗುಣವಾಗಿಯೇ ನಾವು ಸಾಧನೆಯನ್ನು ಮಾಡುವಂಥದ್ದು ಹೊರತು ನಾನು ಅವರಾಗಬೇಕು ಅಂತ ಈ ರೀತಿ ಆದದ್ದು ಇದೆ. ಶಾಪವನ್ನು ನೋಡಿ, ಅಣಿಮಾಂಡವ್ಯ ಋಷಿಗಳಿಗೆ ಶಾಪ ಸಿಕ್ಕಿದೆ ಆ ಕಾರಣದಿಂದಾಗಿ. ಅಂದರೆ ಅವರಿಗೆ ಒಂದು ಶೂಲ ಈ ಗುದದ್ವಾರದಿಂದ ಏರಿಸಲ್ಪಟ್ಟದ್ದು ತಲೆಯಿಂದ ಮೇಲೆ ಬಂತು. ಯಾಕಂದರೆ ರಾಜ ಕೊಟ್ಟದ್ದು ಶಿಕ್ಷೆ. ಯಾರೋ ಕಳ್ತನ ಮಾಡಿದ್ದು. ಆದರೆ ಆ ಕಳ್ಳ ಹಿಂದಿನಿಂದ ರಾಜಭಟರು ಬರ್ತಾ ಇದ್ದಾರೆ ಅಂತ ಹೆದರುಕೊಂಡು ಈ ಅಣಿಮಾಂಡವ್ಯರಲ್ಲಿ ತಪಸ್ಸು ಮಾಡ್ತಾಯಿದ್ರು. ಅಲ್ಲಿ ತೊಗೊಂಬಂದು ಆ ರಾಜನ ಖಜಾನೆಯಿಂದ ಕದ್ಕೊಂಡು ಬಂದಂತಹ ಎಲ್ಲ ವಸ್ತುಗಳನ್ನು ಇವರು ಮುಂದೆ ಇಟ್ಟು ಓಡಿಯೋದು. ಹಿಂದಿನಿಂದ ಬರ್ತಾ ಇದ್ದಂತಹ ರಾಜಭಟರು ನೋಡಿದರು ಅಣಿಮಾಂಡವ್ಯರ ಮುಂದೆ ಅವರೇನು ತಪಸ್ಸಿಗೆ ಕೂತಿದ್ದಾರೆ, ಅವರು ಮುಂದೆ ಕದ್ದ ದ್ರವ್ಯಗಳೆಲ್ಲ ಇದೆ. ಇವನೇ ಕಳ್ಳ ಅಂತೇಳಿ ಅಣಿಮಾಂಡವ್ಯರನ್ನು ಎಳ್ಕೊಂಡೋದ್ರು. ಅಣಿಮಾಂಡವ್ಯರ ಅದು ಸಮಾಧಿ ಅವಸ್ಥೆಯಲ್ಲಿದ್ದಾರೆ, ಅವರಿಗೇನು ಗೊತ್ತೇ ಇಲ್ಲ. ಅವರನ್ನು ಕರ್ಕೊಂಡು ಹೋಗಿ ರಾಜನಾದರೂ ವಿಚಾರಣೆ ಮಾಡಬೇಕೋ ಬೇಡವೋ, ವಿಚಾರಣೆಯೇ ಮಾಡಲಿಲ್ಲ. ತೊಗೊಂಡೋಗಿ ಅವರನ್ನು ಶೂಲಕ್ಕೆ ಏರಿಸಿದ್ದೆ. ಅಂದರೆ ಗುದದ್ವಾರದಿಂದ ಬಂದ ಶೂಲ ತಲೆಯ ಮೇಲಿಂದ ಬಂತು, ಅಲ್ಲಿಂದ ಹೊಕ್ಕಿದ್ದು ತಲೆ ಮೇಲಿಂದ ಬಂತು. ಆದರೂ ಸಾಯಲಿಲ್ಲ ಅವರು. ಯಾಕಂದರೆ ಸಮಾಧಿ ಅವಸ್ಥೆಯಲ್ಲಿದ್ದಾರೆ, ನಮ್ಮ ಹಾಗೆ ಸಾಮಾನ್ಯರಲ್ಲ ಅವರು. ಎಷ್ಟು ದಿನ ಆದರೂ ಸಾಯದೇ ಇದ್ದದನ್ನು ಕಂಡು ಸೇವಕರು ಹೋಗಿ ರಾಜನಿಗೆ ಹೇಳ್ತಾನೆ. ರಾಜ ಕಂಗಾಲಾಗಿ ಕ್ಷಮೆ ಕೇಳ್ತಾನೆ, ಸ್ವಾಮಿ ನನ್ನಿಂದ ತಪ್ಪಾಯಿತು ಅಂತ. ನಿನ್ನ ತಪ್ಪಲ್ಲ ಅಂತ ಹೇಳಿ ಯಮಧರ್ಮನ ಹತ್ರ ಕೇಳಿ ಹೊರಟರು. ಯಾಕೆ ನನಗೆ ಈ ರೀತಿ ಆಯಿತು, ನಾನು ಏನು ತಪ್ಪು ಮಾಡಿದ್ದೇನೆ ಅಂತ. ಅದಕ್ಕೆ ಯಮಧರ್ಮ ಒಂದು ಹೇಳಿದ, ಏನು ಅಂದರೆ ಸಣ್ಣಲ್ಲಿರಬೇಕಾದ್ರೆ, ತುಂಬ ಸಣ್ಣಲ್ಲಿ, ಇನ್ನೂ 1-2 ವರ್ಷ ಇರಬೇಕಾದ್ರೆ ಈ ಕೀಟಗಳ ಗುದದ್ವಾರಕ್ಕೆ ಮುಳ್ಳಿನಿಂದ ಚುಚ್ಚುತ್ತಾ ಇದ್ರಂತೆ ಅಣಿಮಾಂಡವರು. ಆ ದೋಷದಿಂದಾಗಿ ನಿನಗೆ ಈ ರೀತಿ ಆಗಿದೆ ಅಂತ. ಅಣಿಮಾಂಡವರು ಅದನ್ನು ಒಪ್ಪಲಿಲ್ಲ. ಸಣ್ಣ ವಯಸ್ಸಿನಲ್ಲಿ ಮಾಡಿದ್ದು ಹೇಗೆ ಲೆಕ್ಕಕ್ಕೆ ಬರುತ್ತದೆ, ಇನ್ನು ಮುಂದೆ 14 ವರ್ಷಕ್ಕಿಂತ ಮುಂಚೆ ಮಾಡಿದ್ದು ಮಕ್ಕಳಿಗೆ ಬರದೇ ಇರಲಿ ಅಂತ ಹೇಳಿದರು. ಆದರೆ ನಿಜವಾದ ಕಾರಣ ಯಮಧರ್ಮ ಹೇಳಿರಲಿಲ್ಲ. ಏನು ನಿಜವಾದ ಕಾರಣ ಅಂತೇಳಿದರೆ, ಅಣಿಮಾಂಡವ್ಯರು ತಮಗಿಂತ ಯೋಗ್ಯತೆಯಲ್ಲಿ ಹೆಚ್ಚಿನವರು ಯಾರು, ವಸಿಷ್ಠರು. ಆ ವಸಿಷ್ಠರಿಗೆ ಸರಿಸಾಟಿಯಾಗಿ ನಾನಾಗಬೇಕು ಅಂತ ಹೊರಟಿದ್ದಾರೆ. ಅಂದರೆ ಇದೆ ಕಾಂಪಿಟೇಷನ್, ವಸಿಷ್ಠರೊಡನೆ ಕಾಂಪಿಟೇಷನ್.
ಯಾಕಂದರೆ ಇವರಿಗೆ ಆ ಮಟ್ಟವನ್ನು ಏರಲಿಕ್ಕೆ ಆಗೋಲ್ಲ. ಆ ರೀತಿ ಇದ್ದರೂ ಕೂಡ ಅವರೊಟ್ಟಿಗೆ ಕಾಂಪಿಟೇಷನ್ ಇರೋದ್ರಿಂದ ಏನಾಯಿತು ಅಂತ ಹೇಳಿದ್ರೆ ಕೆಳಗೆ ಬಿದ್ದರು. ಈ ರೀತಿ ಈ ಆಣಿಯಿಂದ ಚುಚ್ಚಿಸಿಕೊಂಡು ನಾವು ಕಷ್ಟಪಡಬೇಕಾಯಿತು. ಅದಕ್ಕೋಸ್ಕರ ಯಾವತ್ತು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಗರಿಷ್ಠವಾಗಿ ಮಾಡಿಕೊಂಡು ಹೋಗಬೇಕೆ ಹೊರತು ಅವರೊಟ್ಟಿಗೆ ಇವರೊಟ್ಟಿಗೆ ಕಾಂಪಿಟೇಷನ್ ಇಳಿಬಾರ್ದು. ನಾವು ಇಳಿದೇ ಇದ್ದರೆ ಆವಾಗ ಮನಸ್ಸು ಸ್ವಚ್ಛವಾಗಿರ್ತದೆ. ಯಾಕಂದರೆ ಆವಾಗ ಟೆಂಪ್ಟ್ ಆಗೋಲ್ಲ ಮನುಷ್ಯ. ಅದರಿಂದಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅವನು ಸ್ವರ್ಗಕ್ಕಲ್ಲ, ಸ್ವರ್ಗಕ್ಕಿಂತ ಮೇಲಿನ ಲೋಕಕ್ಕೆ ಹೋಗ್ತಾನೆ. ಅಂದರೆ ಸ್ವರ್ಗಲೋಕದ ಮೇಲೆ ಮಹರ್ಲೋಕ ಇದೆ, ಜನೋಲೋಕ ಇದೆ, ತಪೋಲೋಕ ಇದೆ, ಸತ್ಯಲೋಕ ಇದೆ, ವೈಕುಂಠ ಲೋಕ ಇದೆ. ಈ ಎಲ್ಲ ಲೋಕಗಳಿಗೆ ಹೋಗ್ತಾನೆ. ಯಾರು ಕಾಂಪಿಟೇಷನ್ನಿಗೆ ಇಳಿದು ಪುಣ್ಯಕರ್ಮವನ್ನು ಮಾಡಿದ ಅವನು ಬರೀ ಸ್ವರ್ಗಲೋಕ ಮಾತ್ರ. ಆ ಸ್ವರ್ಗಲೋಕದಲ್ಲೂ ಪುಣ್ಯ ಇರುವ ತನಕ ಪುಣ್ಯ ಮುಗಿತಾ ಮತ್ತೆ ಇಲ್ಲಿಗೆ ಬರ್ತಾನೆ. ಆದರೆ ಯಾರು ಕಾಂಪಿಟೇಷನ್ನಿಗೆ ಇಳಿಯದೆ ಇನ್ನೊಬ್ಬರೊಟ್ಟಿಗೆ ಹೊಟ್ಟೆ ಕಿಚ್ಚು ಮಾಡೋದೆ, ದ್ವೇಷ ಮಾಡದೆ ತನ್ನ ಪಾಡಿಗೆ ತಾನು ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾನಲ್ವ, ನಿಜವಾಗಲೂ ಕೂಡ ಅವನು ಇನ್ನಷ್ಟು ಎತ್ತರಕ್ಕೆ ಇರ್ತಾನೆ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಅಂದರೆ ಸಾಧನೆಯಲ್ಲಿ ಇದು ಬಹಳ ಮುಖ್ಯವಾಗಿರಬೇಕಾದದ್ದು. ಏನು ಅಂದರೆ ನಾವು ಟೆಂಪ್ಟ್ ಆಗಬಾರ್ದು, ಇನ್ನೊಬ್ಬರನ್ನು ಟೆಂಪ್ಟ್ ಆಗಬಾರ್ದು. ಅಯ್ಯೋ ಅವರಷ್ಟು ಮುಂದೆ ಹೋಗ್ತಾ ಇದ್ದಾರೆ, ಅವರನ್ನಷ್ಟು ಜನ ಹೊಗಳ್ತಾ ಇದ್ದಾರೆ, ನನ್ನನ್ನು ಯಾರು ಹೊಗಳ್ತಾ ಇಲ್ವಲ್ಲ, ನನಗೇನು ಹೇಳ್ತಾ ಇಲ್ವಲ್ಲ, ನನಗೆ ಯಾರು ಸನ್ಮಾನ ಮಾಡ್ತಾ ಇಲ್ವಲ್ಲ, ಈ ರೀತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾವತ್ತು ನಮ್ಮ ಪಾಡಿಗೆ ನಾವು ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದರಿಂದಾಗಿಯೇ ಸನತ್ಸುಜಾತರು ಬಹಳ ಚೆನ್ನಾಗಿ ಹೇಳ್ತಾರೆ, ತಸ್ಯ ಸಮ್ಯಕ್ ಸಮಾಚಾರಂ ಆಹುರ್ವೇದವಿದೋ ಜನಾಃ ನೈನಂ ಮನ್ಯೇತ ಭೂಯಿಷ್ಠಂ ಬಾಕ್ಯಮಾಭ್ಯಂತರಂ ಜನಃ ಯತ್ರ ಮನ್ಯೇತ ಭೂಯಿಷ್ಠಂ ಪ್ರಾವೃಷೀವತೃಣೋದಕಂ ಅಂತ ಹೇಳ್ತಾರೆ. ನಿಜವಾಗಲೂ ಕೂಡ ಈ ವ್ಯಕ್ತಿಯನ್ನು ಯಾರು ಈ ರೀತಿ ಯಾವುದೇ ಕಾಂಪಿಟೇಷನ್ನಿಗೆ ಇಳಿಯದೆ ತನ್ನ ಪಾಲಿನ ಕರ್ತವ್ಯವನ್ನು ದೇವರ ಪ್ರೀತಿಗೋಸ್ಕರ ನನಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ಎಷ್ಟು ಭಕ್ತಿ ಕೊಟ್ಟಿದ್ದಾನೆ, ಅದಕ್ಕನುಗುಣವಾಗಿ ನಾನು ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟದಲ್ಲಿ ಮಾಡ್ತಾನೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಇವನೇ ನಿಜವಾಗಲೂ ಒಳ್ಳೆ ಆಚಾರವಂತ, ಸರಿಯಾದ ದಾರಿಯಲ್ಲಿ ಇವನಿದ್ದಾನೆ ಅಂತ ಅರ್ಥ. ವೇದಗಳು ಇವನನ್ನು ಹೊಗಳ್ತಾ ಇದೆ, ಇಂಥ ವ್ಯಕ್ತಿಗಳನ್ನು ಹೊಗಳ್ತಾ ಇದೆ. ನೋಡಿ, ಈ ರೀತಿ ನಾವು ಆಚರಣೆಯನ್ನು ಮಾಡುವುದರಿಂದಾಗಿ ದೇವರನ್ನು ಕಾಣಲಿಕ್ಕಾಗತ್ತೆ. ಆದರೆ ಆ ದೇವರನ್ನು ಕಂಡ ವ್ಯಕ್ತಿಯನ್ನು ಹೊರಗೆ ಜನ ಗುರುತಿಸೋದಿಲ್ಲ. ಅಂದರೆ ಈ ರೀತಿ ಇದ್ದರೆ ಜನ ಗುರುತಿಸೋಲ್ಲ. ಈ ಜಗತ್ತು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಕಾಂಪಿಟೇಷನ್ಗೆ ಇಳಿಬೇಕು, ಇಳಿದ್ರೆ ಮಾತ್ರ ನಿಮ್ಮನ್ನು ಗುರುತಿಸುವಂಥದ್ದು, ಇಲ್ಲದ್ರೆ ಯಾಕಂದರೆ ಈ ರೀತಿ ಇರುವವರು ತಂಪಾಡಿಗೆಲ್ಲೋ ಇರ್ತಾರೆ, ಅವ್ರಿಗೇನು ಕಾಂಪಿಟೇಷನ್ ಇಲ್ಲ. ಆದರೆ ಜಗತ್ತಿನಲ್ಲಿ ಯಾರು ಮೆರಿತಾ ಇರ್ತಾರೆ, ಮೆರಿತಾ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಾಂಪಿಟೇಷನ್. ನಾನು ಅವನಿಗಿಂತ ಹೆಚ್ಚಾಗಬೇಕು, ನಾನು ಇವನಿಗಿಂತ ಹೆಚ್ಚಾಗಬೇಕು, ನೋಡಿದ್ರೆ ಅವನನ್ನು ಎಲ್ಲ ಕಡೆ ಕರೀತಾ ಇದ್ದಾರೆ, ಅದಕ್ಕೆ ನನ್ನನ್ನು ಕರೆಯುವಂತಾಗಬೇಕು. ಅದಕ್ಕೇನು ಅಂತ ಹೇಳಿದರೆ ಅವನಿಗಿಂತ ಹೆಚ್ಚಿನ ತಾನೇನು ಪ್ರದರ್ಶನ ಮಾಡುವುದು, ಏನನ್ನು ತೋರಿಸುವುದು. ಯಾಕಂದರೆ ಜನ ನನ್ನನ್ನು ಮೆಚ್ಚಿಕೊಳ್ಬೇಕು, ನನ್ನ ದೊಡ್ಡ ವಿದ್ವಾಂಸ ಅಂತ ಕರಿಬೇಕು, ಅಥವಾ ನನ್ನನ್ನು ದೊಡ್ಡ ಜ್ಞಾನಿ ಅಂತ ಕರಿಬೇಕು. ಈ ರೀತಿ ಏನು ಅಂತ ಹೇಳಿದರೆ ಯಾವಾಗ ಮನುಷ್ಯ ಇದನ್ನೆಲ್ಲ ಬಯಸ್ತಾನೆ ಅಂದರೆ ಸಮಾಜದಲ್ಲಿ ನನಗೆ ಸ್ಥಾನಮಾನ ಸಿಗಬೇಕು ಅಂತ ಬಯಸ್ತಾನೆ, ಅವಾಗ ಕಾಂಪಿಟೇಷನ್ಗೆ ಇಳಿಯಲೇಬೇಕು. ಕಾಂಪಿಟೇಷನ್ಗೆ ಇಳಿಯದೆ, ಸ್ಪರ್ಧೆಗೆ ಇಳಿಯದೆ ನಿಮಗೆ ಸ್ಥಾನಮಾನ ಅನ್ನುವಂಥದ್ದು ಸಿಗುವುದು ಕಷ್ಟ. ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೇನೆ, ಯಾರೊಟ್ಟಿಗೆ ಯಾವ ಕಾಂಪಿಟೇಷನ್ನಲ್ಲೂ ಇಳಿಯೋದಿಲ್ಲ. ನಿಮ್ಗೆ ಆ ರೀತಿ ಇದ್ದರೂ ಕೂಡ ಲೋಕದಲ್ಲಿ ಸ್ಥಾನ ಮಾನ ಗೌರವ ಮರ್ಯಾದೆ ಸಿಗಬೇಕು ಅಂದರೆ ಅದು ಕೇವಲ ದೇವರ ಅನುಗ್ರಹದಿಂದ ಮಾತ್ರ, ಇಲ್ಲದಿದ್ದರೆ ಸಿಗೋದಿಲ್ಲ. ಮತ್ತೇನು ಅಂತ ಹೇಳಿದರೆ ಅವನು ದಡ್ಡನಾಗಿ ಕಾಣ್ತಾ ಇರ್ತಾನೆ. ಅದಕ್ಕೆ ಬಹಳ ಚಂದವಾಗಿ ಹೇಳ್ತಾರೆ, ಬಾಹ್ಯಂ ಆಭ್ಯಂತರಂ ಜನಃ ಅಂತ. ನಿಜವಾಗಲೂ ಇವನು ಒಳಗಿನಿಂದ ಒಳ್ಳೆ ಜ್ಞಾನಿಯಾಗಿರ್ತಾನೆ. ಆದರೆ ಹೊರಗಿನಿಂದ ಜನ ಏನು ತಿಳ್ಕೊಳ್ತಾರೆ ಅಂದರೆ, ಇವನು ದಡ್ಡ, ಇವನು ಯಾವುದಕ್ಕೂ ಪ್ರಯೋಜನ ಇಲ್ದಿದ್ದವನು, ಇವನು ಬರೀ ಅಜ್ಞಾನಿ, ಈ ರೀತಿ ಅವನನ್ನು ತಿಳ್ಕೊಳ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ, ಅವನು ಯಾವತ್ತೂ ತನ್ನಲ್ಲಿ ಏನಿದೆ ಅಂದರೆ ಹೊರಗೆ ತೋರಿಸಿಕೊಳ್ಳಿಕ್ಕೆ ಇಷ್ಟಪಡೋಲ್ಲ ಅವನು. ಯಾಕಂತ ಹೇಳಿದ್ರೆ ಯಾವುದೇ ಸಾಧನೆ ಅನ್ನುವಂಥದ್ದು ಹೊರಗೆ ತೋರಿಸ್ಲಿಕ್ಕಿರುವುದಲ್ಲ, ವಿದ್ಯೆ ಅನ್ನುವಂಥದ್ದು ಪ್ರದರ್ಶನಕ್ಕಿರುವುದಲ್ಲ. ನೋಡಿ, ಯಾವತ್ತೂ ಈ ಆಧ್ಯಾತ್ಮಿಕ ವಸ್ತುಗಳು ಹೊರಗೆ ತೋರಿಸ್ಲಿಕ್ಕಿರುವುದಲ್ಲ, ಮತ್ತು ಒಳಗಿನ ಸಾಧನೆಗಿರುವುದು. ವಿದ್ಯೆ ಒಳಗಿನ ಸಾಧನೆಗಿರುವುದು. ಮತ್ತು ಪ್ರತಿಯೊಂದು ಇಂದ್ರಿಯ ನಿಗ್ರಹ ಇರಬಹುದು, ದೇವರಲ್ಲಿ ಭಕ್ತಿ ಇರಬಹುದು, ಧ್ಯಾನ ಮಾಡುವಂಥದ್ದಿರ್ಬೋದು, ಇವೆಲ್ಲವೂ ಕೂಡ ಒಳಗಿನ ಸಾಧನೆಗೋಸ್ಕರ ಇರುವಂಥದ್ದು. ಅದರಿಂದಾಗಿ ಇದನ್ನು ಹೊರಗೆ ಹೇಳಬೇಕಾಗಿಲ್ಲ. ಆದರೆ ಹೊರಗೆ ಹೇಳದೇ ಇದ್ದರೆ ಜನಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೇನು ಅಂತ ಹೇಳಿದರೆ, ಇವತ್ತು ನಾವು ಅನೇಕ ಮಂದಿಯನ್ನು ನೋಡ್ತೇವೆ, ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ಳುವಂಥದ್ದು. ನಾನು ಪ್ರತಿ ಏಕಾದಶಿ ಉಪವಾಸ ಮಾಡ್ತೇನೆ, ಮತ್ತೇನು ಅಂದರೆ, ಅಯ್ಯೋ ನಾನು ವಿಷ್ಣು ಪಂಚಕ ವ್ರತ ಮಾಡ್ತಾ ಇದ್ದೇನೆ, ಮತ್ತೆ 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 ಮಾಡ್ತಾ ಇದ್ದೇನೆ, ಭೀಷ್ಮ ಪಂಚಕ ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಚಾತುರ್ಮಾಸ್ಯ ವ್ರತ ಯಾವಾಗಲೂ ಮಾಡ್ತಾನೆ ಇರ್ತೇನೆ. ಯಾಕೆ ಇದನ್ನು ಹೇಳ್ಕೊಳ್ತಾ ಇದ್ದೀರಿ ನೀವು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ನಾನೊಬ್ಬ ಧಾರ್ಮಿಕ ಅಂತ ಪ್ರಸಿದ್ಧಿ ಹೊಂದಬೇಕು ಅಂತ.
ಇನ್ಯಾವುದೇ ಕಾರಣದಿಂದಲ್ಲ. ಆದರೆ ಇದನ್ನು ಹೇಳುವುದರಿಂದ ಏನಾಗುತ್ತೆ? ನಿಮ್ಮ ಪುಣ್ಯ ಕಮ್ಮಿ ಆಗುತ್ತೆ. ಹೊರಗಿನಿಂದ ಪ್ರಸಿದ್ಧಿ ಸಿಗ್ಬೋದು, ಆದರೆ ಒಳಗಿನಿಂದ ಸತ್ವ ಕಮ್ಮಿ ಆಗುತ್ತೆ. ಪುಣ್ಯ ಕ್ಷರತಿ ಕೀರ್ತನ ಅಂತಂತ ನೀನು ಹೇಳದೇ ಇದ್ದರೆ ನಿನ್ನ ಸತ್ವ ಹೆಚ್ಚಿರ್ತದೆ ಒಳಗಿನಿಂದ. ನೀನು ಏನು ಮಾಡಿದೆಯಾ ಅದನ್ನು ನೀನು ಹೇಳಬಾರದು, ಮತ್ತು ಜಗತ್ತು ಕಂಡುಕೊಳ್ಬೇಕು, ಮತ್ತು ಅದು ಮುಖದಿಂದ ಹೊರಗೆ ಬರಬೇಕು. ನಾವು ಮಾಡಿರುವ ಯಾವುದೇ ಧಾರ್ಮಿಕ ಕರ್ಮ ಪುಣ್ಯಕರ್ಮ ಅನ್ನುವಂಥದ್ದು ಮುಖದಿಂದ ಹೊರಗೆ ಬರುತ್ತದೆ. ಹೇಗೆ? ತೇಜಸ್ಸಿನ ಮೂಲಕ. ಒಬ್ಬ ವ್ಯಕ್ತಿಯಲ್ಲಿ ಪುಣ್ಯ ಇದೆಯೋ ಅಲ್ಲೋ ಇಲ್ಲ ಅಂತ ಹೇಳುವುದು ಅವನ ಬಾಯಿಯಿಂದ ಕಂಡುಕೊಳ್ಳುವುದಲ್ಲ, ಅವನ ಮುಖದಿಂದ, ಅವನ ಕಣ್ಣಿನಿಂದ ಕಂಡುಕೊಳ್ಳುವುದು, ಅವನ ತೇಜಸ್ಸಿನ ಮೂಲಕ. ಅವನು ಹೊರಗಿನಿಂದ ಎಷ್ಟು ಬೇಕಾದರೂ ಹೇಳ್ತಾ ಇರ್ಬೋದು, ರೀ ನಾನು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಅಲ್ಲಿ ಹೋಗಿ ಅಷ್ಟು ದಿನ ಜಪ ಮಾಡಿದ್ದೇನೆ, ಇಲ್ಲಿ ಹೋಗಿ ಇಷ್ಟು ತಪಸ್ಸು ಮಾಡಿದ್ದೇನೆ, ಅಷ್ಟು ದಾನ ಮಾಡಿದ್ದೇನೆ, ಇಷ್ಟು ವ್ರತ ಮಾಡಿದ್ದೇನೆ, ನೀನು ಏನು ಬೇಕಾದರೂ ಹೇಳ್ಕೊ, ಆದರೆ ನಿನ್ನ ಮುಖದಲ್ಲಿ ಸ್ವಲ್ಪವೂ ತೇಜಸ್ಸೇ ಇಲ್ಲ. ಬ್ರಹ್ಮ ತೇಜಸ್ಸೇ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ನೀನು ಹೇಳ್ತಾ ಇರುವುದೆಲ್ಲ ಬರೀ ಬೂಟಾಟಿಕೆಯ ಮಾತುಗಳು ಅಂತ ಸ್ಪಷ್ಟ. ಆದರೆ ಯಾವಾಗ ಮುಖದಲ್ಲಿ ತೇಜಸ್ಸು ಕಾಣಿಸ್ತಾ ಇದೆ, ತೇಜಸ್ಸು ಕಂಡಾಗ ಖಂಡಿತವಾಗಿ ಇವನು ಇಂಥದ್ದು ಮಾಡೇ ಇದ್ದಾನೆ ಅಂತ ಖಂಡಿತ ಊಹಿಸ್ಬೋದು. ಯಾಕಂದರೆ ನಾವು ಮಾಡಿದ ಸಾಧನೆ ಕಂಡೇ ಕಾಣ್ತದೆ, ಕಾಣದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಕಾಣುತ್ತದೆ? ಎಲ್ರಿಗೂ ಅಲ್ಲ. ಯಾಕಂದರೆ ನಮಗೆ ಗುರುತಿಸ್ಲಿಕ್ಕಾಗತ್ತಾ? ಇಲ್ಲ. ಮತ್ತು ಜ್ಞಾನಿಗಳು ಗುರುತಿಸಬಲ್ಲರು. ಅದನ್ನು ಹೇಳ್ತಾ ಇದ್ದಾನೆ. ಯಾವತ್ತು ಯತ್ರ ಮನ್ಯೇತ ಭೂಯಿಷ್ಟಂ, ಯಾರು ಅವನನ್ನು ತಿಳ್ಕೊಳ್ತಾರೋ ಇವನು ಜ್ಞಾನಿ ಅಂತ. ಕಾರಣ ಏನು ಅಂತೇಳಿದರೆ, ಜ್ಞಾನಿಗಳಿಗೆ ಮಾತ್ರ ಗೊತ್ತು ಜ್ಞಾನಿಯ ಬೆಲೆ, ಜ್ಞಾನಿಗಳಿಗೆ ಮಾತ್ರ ಗೊತ್ತು ಜ್ಞಾನಿಯ ಗುರುತು. ಇದು ಜ್ಞಾನಿ ಅಂತ. ಯಾಕಂದರೆ ಆ ತೇಜಸ್ಸು ಅವರಿಗೆ ಗೊತ್ತಾಗುತ್ತೆ, ಗುರುತಿಸ್ಲಿಕ್ಕಾಗತ್ತೆ. ನಮಗೆ ಏನು ರೀ ತೇಜಸ್ಸು ಅಂತ ಹೇಳಿದರೆ ಏನು? ಇದು ಅರ್ಥ ಆಗದ ವಿಷಯ ಅಲ್ವ ನಮಗೆ. ಯಾಕಂದರೆ ನಮ್ಗೆ ಗೊತ್ತೇ ಇಲ್ಲ ತೇಜಸ್ಸು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆದರೆ ಜ್ಞಾನಿಗಳು ಕೂಡಲೇ ಕಂಡುಕೊಳ್ತಾರೆ, ಇವನಲ್ಲಿ ತೇಜಸ್ಸಿದೆ. ತೇಜಸ್ಸಿದೆ ಅಂದರೆ ಇವನೇನಾದರೂ ಮಾಡ್ತಾ ಇದ್ದಾನೆ, ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಹೊರಗಿನಿಂದ ಭಾರಿ ಮಾಡ್ತಾ ಇದ್ದಾನೆ, ಆದರೆ ಇವನ ಮುಖದಲ್ಲಿ ಏನೂ ಒಂದು ತೇಜಸ್ಸೇ ಇಲ್ಲ, ಬ್ರಹ್ಮ ತೇಜಸ್ಸೇ ಇಲ್ಲ. ಇಲ್ಲ, ಇವನೇನು ಮಾಡ್ತಾ ಇಲ್ಲ, ಬರೀ ಬಾಯಲ್ಲಿ ಹೇಳ್ತಾ ಇದ್ದಾನಷ್ಟೇ, ಅಥವಾ ಹೊರಗಿನಿಂದ ಪೂಟಾಟಿಕೆ ಮಾಡ್ತಾ ಇದ್ದಾನಷ್ಟೇ. ಅವರು ಗುರುತಿಸಿಬಿಡ್ತಾರೆ. ಹೀಗೆ ಜ್ಞಾನಿಗಳು ಮಾತ್ರ ಜ್ಞಾನಿಗಳನ್ನು ಗುರುತಿಸಬಲ್ಲರು, ಉಳಿದವರಲ್ಲ. ಮತ್ತು ಲೋಕ ಯಾರನ್ನು ಜ್ಞಾನಿ ಅಂತ ಗುರುತಿಸ್ತದೆ ಅವರು ಜ್ಞಾನಿಗಳಾಗಿರಬೇಕಾಗಿಲ್ಲ. ಲೋಕ ಹಾಗೆಯೇ. ಈ ಜಗತ್ತಿನಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಅವರು ಭಾರಿ ಜ್ಞಾನಿಗಳು, ಅವರು ಭಾರಿ ವಿದ್ವಾಂಸರು, ಇದೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ದೃಷ್ಟಿಕೋನದಲ್ಲಿ ನಾವು ಗುರುತಿಸಿಬಿಡ್ತೇವೆ. ಆದರೆ ನಮ್ಮ ದೃಷ್ಟಿಕೋನದಲ್ಲಿ ನಾವು ಹೇಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ? ಯಾವತ್ತು ಜ್ಞಾನಿಗೆ ಮಾತ್ರ ಗೊತ್ತು ಜ್ಞಾನಿಯ ಗುರುತು, ಉಳಿದವರಿಗೆ ಗೊತ್ತಾಗೋದಿಲ್ಲ. ಇವಾಗ ಬರೀ ದಡ್ಡರ ಊರಲ್ಲಿ ಯಾರೋ ಒಬ್ಬ ಬಂದ, ಅವನು ಬಂದು ABCD ಅಂತ ಹೇಳಲಿಕ್ಕೆ ಶುರು ಮಾಡಿದ. ಉಳಿದವರಿಗೆ ಅದು ಬರೋಲ್ಲ, ABCD ಅಂತ ಹೇಳಲಿಕ್ಕೂ ಬರೋಲ್ಲ. ಅವ್ರು ಏನು ತಿಳ್ಕೊಳ್ತಾ ಇರೋಣ ಅಂದರೆ, ಏನು ರೀ ಎಷ್ಟು ದೊಡ್ಡ ಜ್ಞಾನಿ ಇವನು. ಯಾಕಂತ ಹೇಳಿದ್ರೆ ನಮಗೆ ಬರದೇ ಇದ್ದದ್ದು ಇವನು ಹೇಳ್ತಾ ಇದ್ದಾನಲ್ಲ. ವಾಸ್ತವಿಕವಾಗಿ ಅದೇನೂ ಅಲ್ಲ, ಅವನಿಗೆ ಹೇಳ್ತಾ ಇರುವುದು ಏನೂ ಅಲ್ಲ. ಏನಂದರೆ ಬರೀ ಒಂದು ಅಕ್ಷರಗಳು, ಈ ಅಕ್ಷರಗಳಷ್ಟೇ. ಆದರೆ ಅದು ಬರದ ಊರಿನಲ್ಲಿ ಅವನೇ ಶ್ರೇಷ್ಠ. ಹಾಳೂರಿಗೆ ಉಳಿದವನೇ ಗೌಡ ಅಂತ ಹೇಳ್ತೇವಲ್ವ, ಆ ರೀತಿ ಅಷ್ಟೇ. ಇಲ್ಲಿ ನಮ್ಮದು ಯಾವ ರೀತಿ ಅಂದರೆ ನಮಗೇನೂ ಗೊತ್ತಿಲ್ಲ, ಅದಕ್ಕಾಗಿ ಸ್ವಲ್ಪ ಗೊತ್ತಿರೋನು ನಾವು ಕಂಡರೂ ಕೂಡ ಇವರೇ ದೊಡ್ಡ ಜ್ಞಾನಿಗಳು ಅಂತ ತಿಳ್ಕೊಂಡ್ಬಿಡ್ತೇವೆ. ಆದರೆ ನಿಜವಾದ ಜ್ಞಾನಿಗಳ ಪರಿಚಯ ಜ್ಞಾನಿಗಳಿಗೆ ಮಾತ್ರ ಆಗ್ತದೆ, ಉಳಿದವರಿಗೆ ಆಗುವುದಿಲ್ಲ ಅಂತ ಬಹಳ ಸ್ಪಷ್ಟ ಹೇಳ್ತಾರೆ. ಯಾಕಂದರೆ ಜ್ಞಾನಿಗಳು ಹೊರಗಿನಿಂದ ಸ್ಪರ್ಧೆಗಿಳಿಯುವುದಿಲ್ಲ, ಮತ್ತು ತಮ್ಮನ್ನು ವಿನಾಕಾರಣ ಇಲ್ಲಿ ಯಾವತ್ತೂ ಪರಿಚಯ ಮಾಡಿಸಿಕೊಳ್ಳುವುದಿಲ್ಲ. ಅದರಿಂದಾಗಿಯೇ ಅವರು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗ್ತಾರೆ. ಅನ್ನಂ ಪಾನಂ ಬ್ರಾಹ್ಮಣಸ್ಯ ತಜ್ಜೀವನ್ನಾನು ಸಂಜ್ವರೇತ್ ಯತ್ರ ಕಥಯಮಾನಸ್ಯ ಪ್ರಾಯಶ್ಚಿತ್ತ ಶಿವಂ ಭಯಂ. ಇನ್ನೊಂದು ಒಳ್ಳೆ ಮಾತು, ಹೌದ್ರಿ. ಇವಾಗ ನಾವು ಹೇಳ್ಕೊಳ್ಳೋದಿಲ್ಲ ಅಂತೇಳಿದ್ರೆ, ನಮ್ಮ ಬಗ್ಗೆ ಹೇಳ್ಕೊಳ್ಳೋದಿಲ್ಲ ಅಂತೇಳಿದ್ರೆ ನಮ್ಮನ್ನು ಯಾರೂ ಕರೆಯೋದೇ ಇಲ್ಲ, ನಮಗೆ ಯಾರೂ ಬೆಲೆ ಕೊಡೋದೇ ಇಲ್ಲ, ಗೌರವವನ್ನು ಕೊಡೋದೇ ಇಲ್ಲ. ಹಾಗಿದ್ದರೆ ನಮ್ಮ ಜೀವನವನ್ನು ಸಾಗಿಸುವುದಾದರೆ ಹೇಗೆ? ಅದು ವಿಶೇಷವಾಗಿ ಒಬ್ಬ ಬ್ರಾಹ್ಮಣ ಬದುಕಬೇಕು ಅಂತ ಹೇಳಿದ್ರೆ ಉಳಿದವರವನಿಗೆ ಏನಾದರೂ ಕೊಡಬೇಕು. ಅಂದರೆ ಹಿಂದೆ ಆ ರೀತಿ ಬ್ರಾಹ್ಮಣ ಅಂದರೆ ಅವನು ದಕ್ಷಿಣೆಯನ್ನು ಕೊಡ್ತಾಯಿದ್ರು, ದಾನವನ್ನು ಕೊಡ್ತಾಯಿದ್ರು. ಈ ರೀತಿ ದಕ್ಷಿಣ, ದಾನ ಮುಂತಾದವುಗಳಿಂದಾಗಿ ಬ್ರಾಹ್ಮಣ ತಾನು ಜೀವನ ನಿರ್ವಹಣೆಯನ್ನು ಮಾಡ್ತಾಯಿದ್ದ. ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅವನೊಬ್ಬ ಶ್ರೇಷ್ಠ ಬ್ರಾಹ್ಮಣ ಅಂತ ಗೊತ್ತಾಗಬೇಕಲ್ವ. ಗೊತ್ತಾಗಬೇಕು ಅಂತ ಹೇಳಿದ್ರೆ ಅವನ ಬಗ್ಗೆ ಅವನು ಹೇಳ್ಕೊಂಬರಬೇಕು. ನೋಡಿರಿ, ನಾನು ಈ ರೀತಿ ವ್ರತ ಮಾಡಿದ್ದೇನೆ, ನನಗೂ ಇಷ್ಟು ಕಲ್ತಿದ್ದೇನೆ, ಇಷ್ಟು ವೇದ ಆಗಿದೆ, ನನಗೆ ಇಷ್ಟು ಶಾಸ್ತ್ರ ಆಗಿದೆ, ಇಷ್ಟೆಲ್ಲ ನನಗೆ ಗೊತ್ತು. ಈ ರೀತಿ ಅವನ ಬಗ್ಗೆ ಅವನು ಹೇಳಿದಾಗ ಜನ ಅವನಿಗೆ ಬೆಲೆ ಕೊಡ್ತಾರೆ. ಅವನು ವಿದ್ಯೆ ಏನಿದೆ ತೋರಿಸ್ಬೇಕು. ಅವನು ತೋರಿಸಿದಾಗ ಜನ ಅವನಿಗೆ ಬೆಲೆ ಕೊಡ್ತಾರಲ್ವ. ಇಲ್ಲದಿದ್ದರೆ ಹೇಗ್ರಿ ಬೆಲೆ ಕೊಡ್ತಾರೆ? ಅದಕ್ಕೆ ಸನತ್ಸುಜಾತರು ಬಹಳ ಚೆಂದಾಗಿ ಹೇಳ್ತಾರೆ, ನೀನೊಬ್ಬ ಸಾಧಕನಾಗಿದ್ದೀಯಾ ಅಂತ ಹೇಳಿದರೆ, ಸಾಧನೆಯನ್ನು ಮಾಡ್ತಾ ಇದ್ದೀಯಾ, ದೇವರ ಮಾರ್ಗದಲ್ಲಿ ಹೋಗ್ತಾ ಇದ್ದೀಯಾ ಅಂತ ಹೇಳಿದರೆ
ಯಾವತ್ತು ನಾನು ಸಂಜವರೇತ, ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ಜಗತ್ತಿನ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ಯಾಕಂದರೆ ಒಬ್ಬ ಬ್ರಾಹ್ಮಣನಿಗೆ ಜೀವನದಲ್ಲಿ ಅವಶ್ಯಕತೆ ಇರುವುದು 2 ಮಾತ್ರ ಅಂತ ಹೇಳ್ತಾರೆ. 2ರದ್ದು ಮಾತ್ರ ಅವಶ್ಯಕತೆ ಇರುವುದು. ಏನು ಅಂದರೆ ಅನ್ನ ಪಾನ, ಕುಡಿಯಲಿಕ್ಕೊಂದು ನೀರು, ತಿನ್ನಲಿಕ್ಕೆ ಅನ್ನ, ಇಷ್ಟೇ. ಉಳಿದದ್ದೆಲ್ಲವೂ ಕೂಡ ಅವನಿಗೆ ಸಾಧನೆ ಅಂತ ಹೇಳಿದರೆ, ಅದು ಬಿಟ್ಟು ಉಳಿದ ಹಾಗೆ ನನಗೆ ರುಚಿಯಾಗಿ ಅದು ಬೇಕು ಇದು ಬೇಕು, ಆ ರೀತಿ ನೀನು ನಾಲಿಗೆ ರುಚಿಯನ್ನು ಬಯಸ್ತಾ ಇದೆಯಾ, ಐಹಿಕ ಜೀವನ, ಭೋಗ ಜೀವನ, ಲಕ್ಸುರಿಯಸ್ ಲೈಫ್ ಬಯಸ್ತಾ ಇದೆಯಾ ಅಂತ ಹೇಳಿದರೆ ನೀನು ಬ್ರಾಹ್ಮಣನಾಗಿರ್ಲಿಕ್ಕೆ ಅನರ್ಹ. ನೀನು ಬ್ರಾಹ್ಮಣನಾಗಲಿಕ್ಕೆ ಅಯೋಗ್ಯ. ಯಾಕಂತ ಹೇಳಿದ್ರೆ ಬ್ರಾಹ್ಮಣಸ್ಯತು ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯಾನಂತ ಸುಖಾಯ ಚ. ನಿಜವಾಗಲೂ ಹಿಂದೆ ಬ್ರಾಹ್ಮಣರಿಗೆ ಯಾಕೆ ಎಷ್ಟು ಬೆಲೆ ಕೊಡ್ತಾ ಇದ್ರು, ಬ್ರಾಹ್ಮಣರು ಅಂತ ಹೇಳಿದರೆ ಸಮಾಜದಲ್ಲಿ ಉನ್ನತವಾದ ಸ್ಥಾನದಲ್ಲಿ ಯಾಕೆ ಇದ್ದರು ಅಂತ ಹೇಳಿದರೆ, ಬ್ರಾಹ್ಮಣರು ಐಷಾರಾಮ ಜೀವನಕ್ಕೋಸ್ಕರ ಬದುಕ್ತಾ ಇದ್ದವರಲ್ಲ. ಮತ್ತೇನು ಅಂತ ಹೇಳಿದರೆ ಬ್ರಾಹ್ಮಣರು ಸಾಧನೆಗಾಗಿ ಬದುಕ್ತಾ ಇದ್ದವರು. ಭಾಗವತದಲ್ಲಿ ಕೃಷ್ಣ ಹೇಳಿದಾಗೆ ಬ್ರಾಹ್ಮಣನ ದೇಹ ಬರುವಂಥದ್ದು ನೀನು ಐಷಾರಾಮ ಜೀವನದಲ್ಲಿ ಇದ್ದು ಕಳೆದುಕೊಳ್ಳಿಕ್ಕಲ್ಲ, ಮತ್ತು ತಪಸ್ಸು ಮಾಡಬೇಕು, ಕಠಿಣವಾದ ತಪಸ್ಸು ಮಾಡಬೇಕು. ಉಪವಾಸ, ವನವಾಸ, ವ್ರತ, ಜಪ, ಅನುಷ್ಠಾನ ಇವುಗಳನ್ನು ಮಾಡಿ ದೇವರ ಬಳಿಗೆ ಹೋಗಲಿಕ್ಕೆ ಇರುವಂತಹ ಒಂದು ಮಾರ್ಗವೇ ಬ್ರಾಹ್ಮಣ. ಅದು ಮಾರ್ಗ. ಅದು ಯಾರು ಆ ರೀತಿ ಮಾಡ್ತಾ ಇಲ್ಲ, ವೇಸ್ಟ್. ಅವನು ಬ್ರಾಹ್ಮಣನಾಗಿ ಬಂದದ್ದು ವೇಸ್ಟು. ಇಲ್ಲ, ಯಾರೋ ಆ ಮಾರ್ಗದಲ್ಲಿ ತೊಡಗಿದ್ದಾನೆ, ದೇವರನ್ನು ಕಾಣಬೇಕು ಅಂತ ಹೋಗ್ತಾ ಇದ್ದಾನೆ. ಅವನು ಹೋಗ್ತಾ ಇದೆಯಾ, ಉಳಿದದ್ರ ಬಗ್ಗೆ ತಲೆಬಿಸಿ ಮಾಡಿಕೊಳ್ಬೇಡ. ಮತ್ತೇನೆಂದರೆ ಬದುಕಬೇಕು. ಯಾಕಂದರೆ ನಾನು ಬದುಕದೇ ಇದ್ದರೆ ಏನೂ ಮಾಡಲಿಕ್ಕಾಗೋಲ್ಲ, ಬದುಕಬೇಕು. ಬದುಕಲಿಕ್ಕೆ ಅನ್ನದ ಅವಶ್ಯಕತೆ ಇದೆ, ಮಿನಿಮಮ್. ಅದಕ್ಕೋಸ್ಕರ ಯಾವ ರೀತಿ ಇರಬೇಕು ಅಂದರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್. ಒಬ್ಬ ಬ್ರಾಹ್ಮಣನಾದವನಿಗೆ ಬದುಕಲಿಕ್ಕೆ ಎಷ್ಟು ನನಗೆ ಬೇಕೋ ಅಷ್ಟೇ ಇರಬೇಕಂತ, ಅದಕ್ಕೆ ಹೆಚ್ಚು ಏನೂ ಬಯಸಬಾರ್ದಂತ. ಯಾಕಂದರೆ ಬಯಸಿದೆಯಾ ನಿನಗೆ ಸಾಧನೆ ಆಗೋದಿಲ್ಲ, ಅಷ್ಟೇ ಬಯಸು. ಉಳಿದದರ ಬಗ್ಗೆ ನೀನು ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ಯಾಕೆ ಅಂತ ಹೇಳಿದರೆ ಉಳಿದದ್ದು ದೇವರು ಕೊಟ್ಟರೆ ಉಂಟು, ಇಲ್ದಿದ್ರಿಲ್ಲ. ಇದೊಂದರ ಬಗ್ಗೆ ನೀನು ಹೋಗು. ಅದಕ್ಕೆ ನೋಡಿ, ಹಿಂದೆ ಯಾವ ರೀತಿ ಅಂದರೆ ಒಬ್ಬ ಸಾಧನೆಯನ್ನು ಮಾಡುವ ಬ್ರಾಹ್ಮಣ 4 ಮನೆ ಭಿಕ್ಷೆ ಬೇಡ್ತಾ ಇದ್ದ. ಭಿಕ್ಷೆ ಬೇಡಿ ಇವಾಗ ಪುರಂದರದಾಸರಿದ್ದಾಗೆ, ಪುರಂದರದಾಸರು ಒಂದು ಕಾಲದಲ್ಲಿ ನವಕೋಟಿ ನಾರಾಯಣ, 9 ಕೋಟಿಯ ಸರದಾರನಾದಂತಹ ವ್ಯಕ್ತಿ, ಅದನ್ನೆಲ್ಲ ದಾನ ಮಾಡಿ 4 ಮನೆಯ ಮಂದಿ ಭಿಕ್ಷೆ ಬೇಡಲಿಕ್ಕೆ ಹೋದರು. ರಾಗಿ ತಂದಿರಾ, ಭಿಕ್ಷಕ್ಕೆ ರಾಗಿ ತಂದಿರಾ, ಯಾಕೋಸ್ಕರ ಅಂತ ಹೇಳಿದ್ರೆ ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಬದುಕಲಿಕ್ಕೆ. ಆ ಭಿಕ್ಷೆ ಬೇಡಿ ಬಂದಂತಹ ಅಕ್ಕಿಯನ್ನು ಬೇಯಿಸಿ ಅದನ್ನು ದೇವರಿಗೆ ಸಮರ್ಪಣೆ ನೈವೇದ್ಯವನ್ನು ಮಾಡಿ ದೇವತೆಗಳಿಗೆ ಕೊಟ್ಟು ಬ್ರಾಹ್ಮಣ ಸಂದರ್ಪಣೆ ಮಾಡಿ ಮುಂದೆ ಸ್ವೀಕಾರ ಮಾಡ್ತಾಯಿದ್ರು ಬಂದದರಲ್ಲೇ. ನೋಡಿ ಎಷ್ಟು ಸಿಕ್ತೋ ಅದರಲ್ಲೇ ಸಂತೃಪ್ತಿ. ಇದು ಬೇಕಾದದ್ದು. ಇಂಥ ಒಬ್ಬ ಬ್ರಾಹ್ಮಣ ಇದ್ದಾನೆ, ಏನನ್ನೂ ಬಯಸ್ತಾ ಇಲ್ಲ, ತನ್ನ ಬಾಡಿಗೆ ಸಾಧನ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಯತ್ರ ಅಕಥಯ ಮಾನಸ್ಯ, ಅಂಥ ಬ್ರಾಹ್ಮಣ, ಅಂಥ ಒಬ್ಬ ಸಜ್ಜನನಾದ ವ್ಯಕ್ತಿ ಮನೆ ಮುಂದೆ ಬಂದಾಗ ಅವನನ್ನು ಕರೀಲಿಲ್ಲ, ಅವನಿಗೆ ಆತಿಥ್ಯವನ್ನು ತಂದು ಕೊಡಲಿಲ್ಲ, ಮಾಡಲಿಲ್ಲ, ನಿಜವಾಗಲೂ ಅಮಂಗಳ ಆಗತ್ತೆ ಅಂತ ಹೇಳ್ತಾರೆ, ಕೆಟ್ಟದಾಗತ್ತೆ. ಅಂಥ ವ್ಯಕ್ತಿಗಳಿಗೆ ಕೆಟ್ಟದಾಗತ್ತೆ. ಮನೆಯ ಮುಂದೆ ಬಂದಂತಹ ಇಂಥ ಭಗವದ್ಭಕ್ತನಾದಂತಹ, ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಇರುವಂತಹ, ದೇವರ ಮಾರ್ಗದಲ್ಲಿ ಸಾಗುತ್ತಾ ಇರುವಂತಹ ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಿದ್ದರೆ ಶ್ರೇಷ್ಠ, ಬ್ರಾಹ್ಮಣನಲ್ಲದೇ ಇದ್ದರೂ ಕೂಡ ಬೇರೆ ಯಾರೇ ಜಾತಿಯವನಾಗಿದ್ದರೂ ಕೂಡ ಇಂಥವನು ಮನೆಯ ಮುಂದೆ ಬಂದು ನಿಂತಾಗ, ಅದು ಮಧ್ಯಾಹ್ನದ ವೇಳೆಯಲ್ಲಿ ಹಸಿದು ಬಂದು ನಿಂತಾಗ ಅವನಿಗೆ ಆಹಾರವನ್ನು ಕೊಡಲಿಲ್ಲ ಅಂತೇಳಿದರೆ, ಅವನ ಒಳಗಿರುವಂತಹ ಹಸಿವೆಯನ್ನು ನೀಗಿಸಲಿಲ್ಲ ಅಂತೇಳಿದರೆ ಇಡೀ ಕುಟುಂಬವೇ ಧ್ವಂಸ ಆಗೋಗುತ್ತೆ ಅಂತ ಹೇಳ್ತಾರೆ, ಇಡೀ ಕುಲವೇ ನಾಶ ಆಗೋಗುತ್ತೆ ಅಂತ ಹೇಳ್ತಾರೆ. ವೈಶ್ವಾನರ ಪ್ರವಿಶತಿ ಅತಿಥಿರ್ ಬ್ರಾಹ್ಮಣೋ ಗೃಹಾನ್. ಅದಕ್ಕಾಗಿಯೇ ಮಧ್ಯಾಹ್ನದ ವೇಳೆಯಲ್ಲಿ ಬರುವಂತಹ ವ್ಯಕ್ತಿ ಅದು ಅಗ್ನಿ, ಅದು ಅಗ್ನಿಯನ್ನು ಉಪಶಮನಗೊಳಿಸಬೇಕು ಅಂತ, ಇಲ್ಲದೇ ಇದ್ದರೆ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ಬಹಳ ಸ್ಪಷ್ಟವಾಗಿ ಸನಸ್ಸು ಜಾತರು ತಾವು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಸ್ಪಷ್ಟವಾಗಿ ಅಂಥವನಿಗೆ ಸತ್ಕಾರವನ್ನು ಮಾಡಬೇಕು ಅಂತ. ಅತಿರಿಕ್ತಮಿವ ಕುರ್ವನ್ ನ ಶ್ರೇಯಾನ್ ಸಶ್ರೇಯಾನ್ ನೇತರೋ ಜನಃ ಯೋ ವಾ ಕಥಯಮಾನಸ್ಯ ಹ್ಯಾತ್ಮಾನಂ ನಾನು ಸಂಜರೇತ್. ನೋಡಿ, ಇಲ್ಲಿ ಇನ್ನೊಂದು ತಿಳ್ಕೊಳ್ಬೇಕಾದದ್ದು, ಹೌದು, ಮಧ್ಯಾಹ್ನದ ಹೊತ್ತಿನಲ್ಲಿ ತಾನು ಬಂದ, ಇವರು ಯಾರಾದರೂ ನನ್ನನ್ನು ಕರೀತಾರಾ, ಯಾರಾದರೂ ನನಗೊಂದು ಊಟ ಹಾಕ್ತಾರಾ, ಯಾಕಂದರೆ ಗೊತ್ತಿಲ್ಲದ ಊರು, ಅಲ್ಲಿಗೆ ಬಂದಿದ್ದಾನೆ ಮಧ್ಯಾಹ್ನದ ವೇಳೆಯಲ್ಲಿ. ನಿಜವಾಗಲೂ ಏನನ್ನೂ ಬಯಸುವುದಿಲ್ಲ, ಒಳ್ಳೆ ಬ್ರಾಹ್ಮಣ, ಒಳ್ಳೆ ಒಬ್ಬ ಭಗವದ್ಭಕ್ತ. ಯಾರೂ ಅವನನ್ನು ಕರೆಯುವುದೇ ಇಲ್ಲ, ಆ ಊರಲ್ಲಿ ಯಾನೋ ಅವನನ್ನು ಕರೆಯೋಲ್ಲ. ಮಧ್ಯಾಹ್ನ ಆಗ್ತಾ ಬಂದಿದೆ, ಹಸಿವಾಗ್ತಾ ಇದೆ, ಸುಸ್ತಾಗ್ತಾ ಇದೆ,
ಹೋಗಿ ಎಲ್ಲೋ ಒಂದು ಕಡೆ ಕೂತ ತಾನು. ಎಲ್ಲೇ ಕಡೆ ಕೂತಾಗ ಅವನಿಗೆ ಬೇಜಾರಾಗ್ತದ, ಬೇಜಾರಾಗಬಾರದು ಅಂತ ಹೇಳ್ತಾರೆ. ಅತಿರಿಕ್ತ ಮಿವಾ ಕುರುವನ್ನಂತ ಅಂತ ಹೇಳಿದರೆ ಅವನಿಗೆ ಏನು ಮಾಡದೇ ಇದ್ದರೂ, ನೀವು ಗೌರವ ಕೊಡದೇ ಇದ್ದರೂ ಕೂಡ ಕೋಪ ಮಾಡಿಕೊಳ್ಳಲ್ಲ ಅವನು. ಹಸಿವಿನಿಂದ ಬಳಲ್ತಾ ಇದ್ದಾನೆ, ಯಾರು ಒಂದು ತುತ್ತು ಅವನಿಗೆ ಅನ್ನವನ್ನು ಕೊಡಲಿಲ್ಲ, ಒಂದು ಮುಷ್ಟಿ ಅಕ್ಕಿಯನ್ನು ಕೊಡಲಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವನು. ಯಾಕಂತ ಹೇಳಿದರೆ ದೇವ್ರ ಇಚ್ಛೆ, ಇಟ್ಟಾಂಗೆ ಇರುವೇನೋ ಹರಿಯೇ, ದೇವರೇ ನೀನು ಹೇಗೆ ಹಿಡಿತೀಯೋ ಆ ರೀತಿ ಇರ್ತೇನೆ. ಇವತ್ತು ಉಪವಾಸವೇ ಇರಬೇಕು ಅಂತ ನೀನು ಇಚ್ಛೆ ಪಟ್ಟಿದ್ಯಾ, ನನ್ನನ್ನು ಇಡಿಸ್ಬೇಕು ಅಂತ, ಆಯಿತು ನಾನು ಉಪವಾಸವೇ ಇರ್ತೇನೆ ಇವತ್ತು. ನೋಡಿ, ಈ ರೀತಿ ನಿಶ್ಚಿಂತೆಯಿಂದಿರ್ತಾನೆ. ಆ ಸಂದರ್ಭದಲ್ಲೂ ಟೆನ್ಷನ್ಗೊಳಗಾಗುವುದಿಲ್ಲ, ಆ ಸಂದರ್ಭದಲ್ಲೂ ಡಿಪ್ರೆಷನ್ಗೊಳಗಾಗುವುದಿಲ್ಲ. ಏನಂದರೆ ಅಯ್ಯೋ ಇವತ್ತೇನು ಸಿಕ್ಕಿಲ್ವಲ್ಲ, ಹಸಿವಿನಿಂದ ಒದ್ದಾಡ್ತಾ ಇದ್ದೀನಿ, ಇನ್ನೇನು ನನ್ನ ಕಥೆ, ರೋಗ ರುಜಿನಕ್ಕೆ ತುತ್ತಾಗ್ತೇನಾ, ತಲೆ ತಿರುಗಿ ಬೀಳ್ತೇನಾ, ಏನೋ ಗೊತ್ತಿಲ್ಲ. ಈ ರೀತಿ ಟೆನ್ಷನ್, ಡಿಪ್ರೆಷನ್. ಏನಂದರೆ ಅಯ್ಯೋ ನನಗೆ ಯಾರೂ ಬೆಲೆಯೇ ಕೊಡ್ತಾ ಇಲ್ವಲ್ಲ, ಮಹತ್ವವೇ ಕೊಡ್ತಾ ಇಲ್ವಲ್ಲ, ನನ್ನ ಬಾಳು ನಾಯಿಗಿಂತ ಕಡೆ ಆಯ್ತಲ್ವ, ಯಾರು ಏನು ನನ್ನನ್ನು ಆಧರಿಸ್ತಾನೆ ಇಲ್ವಲ್ಲ, ಈ ರೀತಿ ಡಿಪ್ರೆಷನ್. ಎರಡಕ್ಕೂ ಒಳಗಾಗೋದು. ಯಾಕಂತ ಹೇಳಿದರೆ ದೇವರು ಕೊಟ್ಟರೆ ಸಿಗುತ್ತದೆ, ದೇವರು ಕೊಡದೇ ಇದ್ದರೆ ಸಿಗೋಲ್ಲ. ಈ ರೀತಿ ಯಾರಿರ್ತಾನೆ ನಿಜವಾಗಲೂ ಕೂಡ ಶ್ರೇಯಾನ್, ಇವನೇ ಶ್ರೇಯಸ್ಸನ್ನು ಹೊಂದುವ ವ್ಯಕ್ತಿ, ಇವನೇ ಏಳಿಗೆಯನ್ನು ಪಡೆಯುವ ವ್ಯಕ್ತಿ. ನೇತರೋ ಜನ, ಬೇರೆಯವರಲ್ವೇ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಎಂಥ ಸಂದರ್ಭದಲ್ಲಿಯೂ ಕೂಡ ಮನಸ್ಸಿನ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂಥದ್ದು ಸಾಧನೆಯಲ್ಲಿ ಬಹಳ ಮುಖ್ಯವಾಗಬೇಕಾದದ್ದು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮಾವಾಪ್ಸ್ಯಸಿ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು. ಎಂಥ ಸಂದರ್ಭದಲ್ಲಿಯೂ ಕೂಡ ನಿನ್ನ ಮನಸ್ಸಿನ ಸ್ಥಿರತೆಯನ್ನು ನೀನು ಬಿಟ್ಟು ಕೊಡಬೇಡ, ಬಹಳ ಮುಖ್ಯವಾಗಬೇಕದು. ಯಾವತ್ತೂ ತಾಳ್ಮೆಗೆಡಬಾರದು. ಸುಖ ಬರಲಿ, ದುಃಖ ಬರಲಿ, ಲಾಭ ಇರಲಿ, ನಷ್ಟ ಇರಲಿ, ಯಾಕಂದರೆ ಎಲ್ಲ ಬರ್ತಾ ಇರ್ತದೆ ದೇವ್ರ ಇಚ್ಛೆಯಂತೆ. ಯಾವಾಗ ನಾನು ಎಣಿಸಿದಾಗೇ ಆಗಬೇಕು ಅಂತ ತಿಳ್ಕೊಳ್ತೇವೆ, ಆವಾಗ ಮಾತ್ರ ಮನುಷ್ಯನಿಗೆ ಎಲ್ಲ ದ್ವಂದ್ವಗಳು ಬರುವುದು. ಅಂಥೇಳಿದರೆ ದುಃಖ ಆಗೋದು, ಬೇಜಾರಾಗೋದು, ಕಷ್ಟ ಆಗೋದು. ನಾನು ಎಣಿಸಿದಾಗ ಆಗ್ತಾ ಇಲ್ವಲ್ಲ, ಅದಕ್ಕೆ ಇಲ್ಲ, ನಾನು ಎಣಿಸಿದಾಗ ಆಗೋದು ಮುಖ್ಯ ಅಲ್ಲ, ಮತ್ತು ದೇವರಿಗೆ ಎಣಿಸಿದಾಗಲಿ, ದೇವರು ಏನು ಎಣಿಸಿದಾನೋ ಅದನ್ನೇ ಆಗಲಿ. ಈ ರೀತಿ ನಿಜವಾಗಿಯೂ ಕೂಡ ದೇವರ ಭಕ್ತರ ಲಕ್ಷಣ ಇದು. ನಮಗೆ ದೇವರಲ್ಲಿ ಭಕ್ತಿ ಇದೆ ಅಂತ ಹೇಳಿದರೆ ನಾವು ಯಾವತ್ತೂ ದೇವರಿಗೆ ತಲೆಬಾಗಿರ್ತೇವೆ. ದೇವರಿಗೆ ತಲೆಬಾಗಿರುವುದು ಅಂತ ಹೇಳಿದ್ರೇನು, ಹೊರಗಿನಿಂದ ವಿಗ್ರಹಕ್ಕೆ ತಲೆಬಾಗುವುದಲ್ಲ, ಮತ್ತು ಭಗವಂತನ ಆಜ್ಞೆಗೆ ತಲೆಬಾಗುವುದು, ಭಗವಂತನ ಆದೇಶಕ್ಕೆ ತಲೆಬಾಗುವುದು. ಏನು ಭಗವಂತನ ಆದೇಶ? ಜೀವನದಲ್ಲಿ ನಮಗೇನು ಸಿಗ್ತಾ ಇದೆಯೋ ಅದೆಲ್ಲ ದೇವರ ಆದೇಶ ಅಂತಲೇ ತಿಳ್ಕೊಳ್ಬೇಕಾದದ್ದು, ಅದೆಲ್ಲವೂ ದೇವರ ಪ್ರಸಾದ ಅಂತಲೇ ತಿಳ್ಕೊಳ್ಬೇಕಾದದ್ದು. ನೋಡಿ, ಈ ಕಾರಣದಿಂದಾಗಿ ನಾನು ಹಸಿವಿನಿಂದ ಬಳಲುತ್ತಾ ಇದ್ದೇನೆ, ದೇವ್ರ ಇಚ್ಛೆ, ದೇವ್ರು ಇವತ್ತು ಹೀಗೇ ಇರು ಅಂತ ನನಗೆ ಇಚ್ಛೆ ಮಾಡಿದ್ದಾನೆ, ಸರಿ ನಾನು ಅದಕ್ಕೆ ತಲೆಬಾಗ್ತೇನೆ. ಇದು ದೇವರಿಗೆ ತುಂಬ ಖುಷಿಯಾಗುತ್ತೆ, ತುಂಬ ದೇವರು ಇಷ್ಟಪಡೋದು ಇದನ್ನು. ನಾನು ನನಗಿಷ್ಟು ಹಸಿವಿನಲ್ಲಿ ಇರಿಸಿದರೂ ಕೂಡ ನನಗೆ ಚೂರು ಬೈತಾ ಇಲ್ವಲ್ಲ, ಇವನು ನನ್ನ ಬಗ್ಗೆ ಸ್ವಲ್ಪವೂ ಬೇಜಾರನ್ನು ಮಾಡ್ಕೊಳ್ತಾ ಇಲ್ವಲ್ಲ, ಮತ್ತು ಇನ್ನೂ ಆನಂದದಿಂದ ನನ್ನನ್ನು ಹೊಗಳುತ್ತಾ ಇದ್ದಾನಲ್ವ, ಅಂಥ ಸಂದರ್ಭದಲ್ಲೂ ನನ್ನನ್ನು ಹೊಗಳುತ್ತಾ ಇದ್ದಾನಲ್ವ, ಇವನೇ ನಿಜವಾದ ಭಕ್ತ ಅಂತ ದೇವರು ಮೆಚ್ಚುತ್ತಾನೆ ಅದನ್ನು. ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ, ಇವನೇ ಶ್ರೇಯಸ್ಸನ್ನು ಪಡೆಯುವನು, ಬೇರೆ ಯಾರೂ ಅಲ್ಲ. ಈ ರೀತಿ ಆದರೂ ಕೂಡ ಇನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡು ಹೋಗ್ತಾರೆ. ಬ್ರಹ್ಮಸ್ವಂ ನೋಪಹನ್ಯಾದ್ವ ತದನ್ನಂ ಸಮ್ಮತಂ ಸತಾಂ ಕುಶವಲ್ಕಲಚೇಲಾದ್ಯಂ ಬ್ರಹ್ಮಸ್ವಂ ಯೋಗಿನೋ ವಿದುಹು ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಒಬ್ಬ ಜ್ಞಾನಿಯಾದವನು ಅವನು ಅನ್ನ ಹಾಕ್ತಾ ಇದ್ದಾನೆ. ನೋಡಿ, ಯಾವತ್ತೂ ನಾವು ಒಬ್ಬ ಜ್ಞಾನಿಯಾದವನು ಇನ್ನೊಬ್ಬರಿಂದ ಏನನ್ನು ಬಯಸುವುದಿಲ್ಲ. ಅವನು 10 ಜನರಿಗೆ ಕೊಡ್ತಾನೆ, ಏನು ಸಿಕ್ತೋ ಅದನ್ನು. ಆದರೆ ಯಾರದನ್ನು ಸ್ವೀಕಾರ ಮಾಡೋದಿಲ್ಲ, ಅಹಂಕಾರದಿಂದ ಇಲ್ಲ ನಾನು ಸ್ವೀಕಾರ ಮಾಡೋದಿಲ್ಲ ಹೋಗು ಅಂತ. ನಿಜವಾಗಲೂ ಕೂಡ ಅವನು ತುಂಬ ಕಷ್ಟವನ್ನು ಅನುಭವಿಸ್ತಾನೆ ಅಂತ ಹೇಳ್ತಾನೆ. ಅದನ್ನು ಯಾವತ್ತೂ ಬ್ರಹ್ಮಸ್ವ ಅಂದರೆ ಜ್ಞಾನಿಗಳಿಗೆ ಸೇರಿದ ವಸ್ತು, ಅದಕ್ಕೆ ಯಾವತ್ತೂ ನಾವು ಅವಮಾನವನ್ನು ಮಾಡಬಾರದು. ಅದರಿಂದಾಗಿಯೇ ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ನಾವು ಜೀವನದಲ್ಲಿ ಪಾಪ ಮಾಡಿದ್ದೇವೆ ಅಂದರೆ ಆ ಪಾಪ ಕಳ್ಕೊಳ್ಳುವುದಕ್ಕೆ ಸುಲಭವಾದ ಮಾರ್ಗ ಏನು ಅಂತ ಹೇಳಿದರೆ, ಅದಕ್ಕೆ ಯಾಚಯೇತ್ ವೈಷ್ಣವಸ್ಯಾನ್ನಂ ಶ್ರೋತ್ರಿಯಸ್ಯಾನ್ನಂ. ಯಾರಪ್ಪ ಜ್ಞಾನಿಗಳಿದ್ದಾರೆ, ಜ್ಞಾನಿಗಳ ಅನ್ನ ನಮಗೆ ಯಾವಾಗ ಸಿಗತ್ತೆ ಅಂತ ನಾವು ಕಾಯ್ತಾ ಇರಬೇಕಂತೆ. ಯಾಕಂತ ಹೇಳಿದರೆ ಯಾವತ್ತೂ ಪಾಪಗಳು ಯಾವ ರೀತಿ ಇರ್ತದೆ ಅಂದರೆ ಅನ್ನವನ್ನು ಆಶ್ರಯಿಸಿಕೊಂಡಿರ್ತದೆ. ಪಾಪವೋ ಪುಣ್ಯವೋ ಅನ್ನವನ್ನು ಆಶ್ರಯಿಸಿಕೊಂಡಿರ್ತವೆ.
ಅದಕ್ಕಾಗಿ ನಾವು ಪಾಪಿಗಳ ಅನ್ನ ತಿಂದು ಅಂತ ಹೇಳಿದ್ರೆ ಅವ್ರ ಪಾಪ ನಮಗೆ ಬಂತು ಅಂತ, ಪುಣ್ಯಾತ್ಮರ ಅನ್ನ ತಿಂದು ಅಂತ ಹೇಳಿದ್ರೆ ಅವ್ರ ಪುಣ್ಯ ನಮಗೆ ಬಂತು ಅಂತ. ಅದಕ್ಕೋಸ್ಕರ ಜ್ಞಾನಿಗಳ ಅನ್ನವನ್ನು ಬಯಸಬೇಕಂತೆ. ಸಿಗಲಪ್ಪ ಸಿಗಲಿ, ನಮಗೆ ಅವರ ಅನ್ನ ಸಿಗಲಿ ಅಂತ ಅಂದರೆ ಅವರ ಮನೆಯಲ್ಲಿ ಒಂದು ತುತ್ತು ತಿನ್ನುವ ಭಾಗ್ಯ ಸಿಗಲಿ ನಮಗೆ ಬಯಸಬೇಕಂತೆ. ಅದನ್ನು ಯಾವತ್ತೂ ತಿರಸ್ಕಾರ ಮಾಡಬಾರದು ಅಂತ ಹೇಳ್ತಾರೆ. ಇದೇ ನಾವು ಇತಿಹಾಸದಲ್ಲಿ ಕೇಳ್ತೇವಲ್ವ. ಜಗನ್ನಾಥದಾಸರು ಹೀಗೆ ತಾವು ಜ್ಞಾನಿಗಳಾದಂಥ ವಿಜಯದಾಸರು ಕರೆದಾಗ ಹೋಗಲಿಲ್ಲ ಅಹಂಕಾರದಿಂದ, ನಾನು ದೊಡ್ಡ ಪಂಡಿತ ಅಂತ. ಅದಕ್ಕಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ತು. ಅಂದರೆ ಜ್ಞಾನಿಗಳ ಅನ್ನವನ್ನು ತಿರಸ್ಕಾರ ಮಾಡಿದ್ದರಿಂದ. ಯಾಕಂದರೆ ವಿಜಯದಾಸರು 4 ಕಡೆ ಭಿಕ್ಷೆ ಬೇಡಿ ತಾವು ಅನ್ನವನ್ನು ಬೇಯಿಸಿ ಬ್ರಾಹ್ಮಣ ಸಂದರ್ಪಣೆ ಮಾಡಿ ಮಂತ್ರ ಸ್ವೀಕಾರ ಮಾಡ್ತಾಯಿತ್ತು. ದೊಡ್ಡ ವಿದ್ವಾಂಸರು ಅಂತ ಕರೆದರೆ ಬರಲಿಲ್ಲ. ಶ್ರೀನಿವಾಸ ಆಚಾರ್ ಮೊದಲು ಹೊಟ್ಟೆ ನೋವಿನಿಂದ ಒದ್ದಾಡಿದರು, ಆಮೇಲೆ ಜ್ಞಾನೋದಯ ಆಯಿತು, ಮತ್ತು ಜಗನ್ನಾಥದಾಸರಾದರು. ಅಂದರೆ ನೋಡಿ, ಹೀಗೆ ಯಾವತ್ತೂ ಜ್ಞಾನಿಗಳ ಅನ್ನವನ್ನು ತಿರಸ್ಕಾರ ಮಾಡಬಾರ್ದು. ಅದು ಸಮ್ಮತಂ ಸತಾಮ್ ಅಂತ ಹೇಳ್ತಾರೆ. ಸಜ್ಜನರು ಯಾವತ್ತೂ ಒಪ್ಪುವಂಥದ್ದು. ಯಾಕೆ ಜ್ಞಾನಿಗಳ ಅನ್ನಕ್ಕೆ ಯಾಕಷ್ಟು ಬೆಲೆ ಇದೆ ಅಂತೇಳಿದರೆ, ಜ್ಞಾನಿಗಳು ಶುದ್ಧ ಮನಸ್ಸಿನಿಂದ ಆಹಾರವನ್ನು ತಯಾರು ಮಾಡ್ತಾರೆ. ವಸ್ತುಗಳು ಶುದ್ಧವಾಗಿರ್ತದೆ, ಮನಸ್ಸು ಶುದ್ಧವಾಗಿರ್ತದೆ, ಮತ್ತು ಬಳಸುವಾಗ ಶುದ್ಧ ಮನಸ್ಸಿನಿಂದ ಬಳಸ್ತಾರೆ. ಇಷ್ಟೆಲ್ಲ ಶುದ್ಧತೆ ಅಲ್ಲಿರುವುದರಿಂದಾಗಿ ಪಾಪದಿಂದ ನನ್ನ ಮನಸ್ಸಿನಲ್ಲಿ ಏನು ಕಷ್ಮಲ ಉಂಟಾಗಿದೆ ಅದೆಲ್ಲ ಹೊರಟೋಗುತ್ತೆ, ಶುದ್ಧವಾಗುತ್ತೆ. ಅದು ಯಾವತ್ತು ಬಯಸಬೇಕು ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಒಬ್ಬ ಜ್ಞಾನಿಯಾದವನಿಗೆ ಮುಖ್ಯವಾಗಿ ಬೇಕಾದದ್ದು ಇನ್ನೇನೂ ಅಲ್ಲ. ಮತ್ತೇನು ಅಂತ ಹೇಳಿದರೆ, ಒಂದು ದರ್ಬೆ ಕೂತ್ಕೊಳ್ಳಿಕ್ಕೆ, ಮತ್ತು ಒಂದು ನಾರು ಮಡಿ, ಮತ್ತು ಯಾವುದೋ ಒಂದು ವಸ್ತ್ರ, ಬಟ್ಟೆ, ಇಷ್ಟಿದ್ರೂ ಸಾಕು ಅಂತ ಹೇಳಿದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್. ಜ್ಞಾನಿಗಳಷ್ಟೇ ಇರುವಂಥದ್ದು, ಹೆಚ್ಚಿನದು ಬಯಸುವುದಿಲ್ಲ. ಕಾರಣ ಏನಂದರೆ, ಹೆಚ್ಚಿನದು ಈ ಜಗತ್ತಿನ ನಾವು ಬಯಸಿದ್ವಾ ನಾವು ಸಿಕ್ಕಿಬಿದ್ದು ಅಂತ ಅರ್ಥ. ಈ ಜಗತ್ತಿನಲ್ಲಿ ನಾವು ಕಟ್ಟಿ ಬೀಳುವುದು ಹೇಗೆ, ಬಂಧನಕ್ಕೊಳಗಾಗುವುದು ಹೇಗೆ ಅಂತ ಹೇಳಿದರೆ ಹೆಚ್ಚಿನದ್ದನ್ನು ಬಯಸುವುದರಿಂದ. ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅದನ್ನು ನಾವು ಬಯಸಿದ್ವು ಅಂತ ಹೇಳಿದರೆ ಯಾವತ್ತೂ ಜೀವನದಲ್ಲಿ ನಾವು ಸಿಕ್ಕಿ ಬೀಳುವುದಿಲ್ಲ, ಕಷ್ಟಗಳಿಗೆ ಸಿಕ್ಕಿ ಬೀಳುವುದಿಲ್ಲ. ಅದಕ್ಕಿಂತ ಹೆಚ್ಚಿನದು ಬಯಸ್ತಾ ಇದ್ದೇವಾ, ಆಗ ನಮಗೆ ಸಾಕಾಗೋಲ್ಲ, ದುಡ್ಡು ಸಾಕಾಗೋಲ್ಲ. ಆ ದುಡ್ಡಿಗೋಸ್ಕರ ಹೊರಡ್ತೇವೆ. ಹೊರಡಬೇಕು ಅಂತ ಹೇಳಿದ್ರೆ ಸನ್ಮಾರ್ಗದಲ್ಲಿ ದುಡ್ಡು ಹುಟ್ಟುವುದಿಲ್ಲ. ಅದಕ್ಕೇನೆಂದರೆ ಮಾಡಬಾರದನ್ನು ಮಾಡಲಿಕ್ಕೆ ಹೋಗ್ತೇವೆ. ಇವಾಗ ನೋಡಿ, ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಅವುಗಳಿಗೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಷ್ಟೇ ನೋಡಿ. ಅದರಿಂದಾಗಿ ಅವುಗಳು ಹೆಚ್ಚಿನದ್ದೇನು ಮಾಡಲಿಕ್ಕೆ ಹೋಗೋಲ್ಲ, ಅವುಗಳ ಪಾಡಿಗೆ ಅವರು ಇರ್ತವೆ, ನೆಮ್ಮದಿಯಿಂದ ಇರ್ತವೆ. ನಮಗೆ ಹಾಗಲ್ಲ, ಮನುಷ್ಯನಿಗೆ ಮಿನಿಮಮ್ ಅಲ್ಲ, ಮತ್ತು ಅದಕ್ಕಿಂತ ಹೆಚ್ಚಿನದ್ದಿದೆ. ಆದರೆ ಜ್ಞಾನಿಗಳಾಗಿರೋಲ್ಲ. ಜ್ಞಾನಿಗಳು ಎಷ್ಟು ಬೇಕೋ ಅಷ್ಟೇ ಜಗತ್ತಿನಲ್ಲಿ ಬಯಸ್ತಾರೆ, ಅದಕ್ಕಿಂತ ಹೆಚ್ಚು ಬಯಸಲಿಕ್ಕೆ ಹೋಗೋಲ್ಲ ಅಂತ ಹೇಳ್ತಾರೆ. ಯಥಾ ಸ್ವಂ ವಾಂತಮಶ್ನಾತಿ ಶ್ವಾವೈ ನಿತ್ಯಮಭೂತಯೇ ಏವಂ ತೇ ವಾಂತಮಶ್ನಾತಿ ಸ್ವವೀರ್ಯಸ್ಯೋಪಭೋಜನಾತ್. ತುಂಬ ಚಂದವಾದ ಮಾತು. ಇನ್ನೊಂತ ಹೇಳ್ತಾರೆ, ಯಾವತ್ತೂ ಬದುಕಬೇಕಂತೆ. ಯಾವ ರೀತಿ ಬದುಕಬೇಕು ಅಂತ ಹೇಳಿದ್ರೆ, ದೇವರ ಅನುಗ್ರಹದಿಂದ ಬದುಕಬೇಕು ಹೊರತು ನನ್ನ ಟ್ಯಾಲೆಂಟನ್ನು ತೋರಿಸಿ ಬದುಕುವುದಲ್ಲ. ಕೆಲವರಿಗೆ ಇದೊಂದು ಏನಂದರೆ, ಸ್ವವೀರ್ಯಸ್ಯೋಪಜೀವನಂ, ನನ್ನ ಬಳಿ ತಾಕತ್ತಿದೆ, ಆ ತಾಕತ್ತಿನಿಂದ ನಾನು ಬದುಕ್ತೇನೆ ಅಂತ. ನನ್ನ ಸ್ವಂತವಾಗಿ ನಾನು ಬದುಕ್ತಾ ಇರೋದು, ನನ್ನ ಟ್ಯಾಲೆಂಟಲ್ಲಿ ನಾನು ಬದುಕ್ತಾ ಇರೋದು, ನಾನು ಯಾರ ಹಂಗಲ್ಲೂ ಇಲ್ಲ, ಆಯಿತಾ, ನಮ್ಮ ಪಾಡಿಗೆ ನಾವು ಬದುಕ್ತಾ ಇರೋದು, ಈ ರೀತಿ ಹೇಳಿಕೊಳ್ಳುವವರಿದ್ದಾರೆ. ಆದರೆ ಈ ಸನಸ್ಸುಜಾತರು ಹೇಳ್ತಾರೆ, ಇಂಥವರು ಬದುಕು ಹೇಗೆ ರೀತಿ ಅಂತ ಹೇಳಿದರೆ ನಾಯಿ ಬಾಳು ಅಂತ ಹೇಳ್ತಾರೆ. ಏನು ರೀ ನಾಯಿ ಬಾಳು ಅಂತ ಹೇಳ್ತಾ ಇದ್ದೀರಿ ನೀವು ಅಂತ ಹೇಳಿದ್ರೆ, ನಾಯಿ ತಾನೇ ವಾಂತಿ ಮಾಡ್ತದೆ, ತಾನು ವಾಂತಿ ಮಾಡಿ ತನ್ನ ವಾಂತಿಯನ್ನು ತಾನೇ ತಿಂತದೆ. ಹೇಗೆ ನಾಯಿ ತಾನೇ ವಾಂತಿ ಮಾಡಿ ತನ್ನ ವಾಂತಿಯನ್ನೇ ತಾನು ತಿಂತದೋ, ಹಾಗೆ ಇವನು ತನ್ನಲ್ಲೇನಿದೆ ಅದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲಿ ಬದುಕ್ತಾ ಇದ್ದಾನೆ. ಅಂದರೆ ನಾಯಿ ಅದರದ್ದೇ ವಾಂತಿ ತಾನೆ ತಾನು ತಿಂತಾ ಇರೋದು, ಹಾಗೆ ಇವನದ್ದೇ ತಿಂತಾ ಇದ್ದಾನೆ. ಅಲ್ರಿ, ನಿಜವಾಗ್ಲೂ ಕೂಡ ಅದು ಒಳ್ಳೆಯದಲ್ವ? ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಒಳ್ಳೆಯದಲ್ವ? ನೀವು ಇದನ್ನು ಯಾಕೆ ಬೈತಾ ಇದ್ದೀರಿ, ಯಾಕೆ ತಿರಸ್ಕಾರವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಯಾವತ್ತೂ ನಮಗೆ ದೇವರು ಏನು ತಾಕತ್ತು ಕೊಟ್ಟಿದ್ದಾನೆ, ನಮ್ಮಲ್ಲಿ ಏನು ವಿಶೇಷತೆಯನ್ನು ಕೊಟ್ಟಿದ್ದಾನೆ, ಸ್ಪೆಷಲ್ ಕ್ವಾಲಿಟಿ ಅಥವಾ ಟ್ಯಾಲೆಂಟ್, ಅದು ದೇವರ ಪೂಜೆಗೆ ಉಪಯೋಗ ಆಗಬೇಕು. ಯಾಕೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದರೆ, ನೀನು ಬದುಕು ಅಂತಲ್ಲ, ಮತ್ತು ನನ್ನ ಆರಾಧನೆಯನ್ನು ಮಾಡೋದು ನೋಡಿ. ಅದರಿಂದಾಗಿ ಮುಖ್ಯ ಮಾಡಬೇಕಾದದ್ದು ದೇವರ ಆರಾಧನೆ. ದೇವರ ಆರಾಧನೆ, ಉದಾಹರಣೆಗೆ ಒಳ್ಳೆಯ ಕಂಠ ಕೊಟ್ಟಿದ್ದಾರೆ ಎಂದು ತಿಳ್ಕೊಳ್ಳಿ. ದೇವರು ಒಳ್ಳೆಯ ಕಂಠ ಕೊಟ್ಟಿದ್ದಾನೆ. ಯಾಕೆ ದೇವರು ಕಂಠ ಕೊಡ್ತಾನೆ? ನನ್ನನ್ನು ಹಾಡು, ಸುಶ್ರಾವ್ಯವಾಗಿ ನನ್ನ ಕೀರ್ತನೆಯನ್ನು ಹೇಳು, ಭಕ್ತಿಯಿಂದ ನನ್ನ ಮುಂದೆ ಹಾಡು, ನಾನು ನಿನಗೆ ಅನುಗ್ರಹವನ್ನು ಮಾಡ್ತೇನೆ, ನನ್ನ ಲೋಕವನ್ನು ಕರುಣಿಸ್ತೇನೆ.
ನೋಡಿ, ಹೀಗೆ ದೇವರು ನಮಗೆ ಯಾಕೆ ಒಂದು ವಿಶೇಷವಾದ ಸಾಧನವನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಅದರಿಂದಾಗಿ ನನ್ನ ಆರಾಧನೆಯನ್ನು ಮಾಡಿ ನೀನು ಪುಣ್ಯಲೋಕವನ್ನು ಪಡಿ ಅಂತ. ಹೀಗೆ ದೇವರ ಆರಾಧನೆಗೋಸ್ಕರ ಇರುವ ವಸ್ತುವನ್ನು ಇವನ ಹೊಟ್ಟೆಪಾಡಿಗೋಸ್ಕರ ಬಳಸ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ತಪ್ಪಲ್ವ ಅದು? ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥ. ನೀನು ಅದನ್ನು ಏನು ಮಾಡ್ತಾ ಇದ್ದೀಯ ಅಂತ ಹೇಳಿದ್ರೆ, ನೀನು ನಿನ್ನ ಟ್ಯಾಲೆಂಟನ್ನು ಜಗತ್ತಿಗೆ ತೋರಿಸ್ತಾ, ಅದೇ ಇವನು ಇದು ಕಂಠ ಇದೆ, ಕಂಠದಿಂದ ಹಾಡು ಹೇಳಿದ. ಯಾಕಂತ ಹೇಳಿದ್ರೆ ಸಾವಿರಾರು ಜನರನ್ನು ರಂಜಿಸ್ಲಿಕ್ಕೋಸ್ಕರ. ಯಾಕೆ? ಅದರಿಂದ ದುಡ್ಡು ಬರ್ತದೆ. ಆ ದುಡ್ಡಿನಿಂದ ಹಾಗೆ ನಾನು ಜೀವನ ನಡೆಸ್ತೇನೆ. ನೀನು ಮಾಡ್ತಾ ಇದ್ದೇನು? ನಿನ್ನ ವಾಂತಿಯನ್ನು ನೀನು ತಿಂತಾ ಇದೆಯಾ? ಇದನ್ನೇ ಹೇಳಿದ್ದೆ, ನಿನ್ನ ವಾಂತಿಯನ್ನು ನೀನು ತಿಂತಾ ಇದೆಯಾ, ಇನ್ನೇನಲ್ಲ. ಅಲ್ಲ, ಮತ್ತೆ ಹೇಗ್ರಿ ಬದುಕಬೇಕು ನಾವು? ಜೀವನದಲ್ಲಿ ಬದುಕಬೇಕೋ ಬೇಡವೋ? ಬದುಕಬೇಕು ಅಂತ ಹೇಳಿದ್ರೆ ನಮಗೇನಾದರೂ ಉದ್ಯೋಗ ಇರಬೇಕು. ಆ ಉದ್ಯೋಗ ಬೇಕು ಅಂದರೆ ನಮಗೇನಾದರೂ ಟ್ಯಾಲೆಂಟ್ ಇರಬೇಕು ತಾನೆ. ಆ ಟ್ಯಾಲೆಂಟಿಂದಾಗಿಯೇ ನಾವು ಬದುಕಲಿಕ್ಕಾಗೋದು. ನಮಗೇನು ದೇವರು ವೈಶಿಷ್ಟ್ಯ ಕೊಟ್ಟಿದ್ದಾನೆ, ಅದರಿಂದಾಗೇ ನಾವು ಬದುಕಲಿಕ್ಕಾಗೋದು. ಹಾಗಿರಬೇಕಾದ್ರೆ ಅದನ್ನು ತೋರಿಸಬೇಡ ಅಂತ ಹೇಳಿದ್ರೆ ಏನರ್ಥ? ಸಾಮಾನ್ಯವಾಗಿ ನಾವಿದ ಪ್ರಶ್ನೆ ಬರುತ್ತದೆ. ಮೊದಲೇ ತಿಳಿಸಿದ ಹಾಗೆ ಬದುಕಲಿಕ್ಕೆ ಟ್ಯಾಲೆಂಟಿನ ಅವಶ್ಯಕತೆ ಇಲ್ಲ. ಇದಕ್ಕೆ ನಿಮಗೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಕೋಗಿಲೆ ಇದೆ. ಕೋಗಿಲೆಗೆ ಎಷ್ಟು ಒಳ್ಳೆ ಕಂಠ ಇದೆ. ಆ ಕಂಠವನ್ನು ಬಂಡವಾಳ ಮಾಡಿಕೊಂಡು ಬದುಕ್ತಾ ಇದೆಯಾ ಅದು? ನವಿಲು ಎಷ್ಟು ಚಂದ ಗರಿ ಇದೆ ಅದಕ್ಕೆ, ಎಷ್ಟು ಚಂದ ನರ್ತನ ಮಾಡ್ತದೆ. ಆ ನರ್ತನವನ್ನು ಬದುಕೊಂಡು ಅದು ಆಶ್ರಯಿಸ್ಕೊಂಡು ಬಂಡವಾಳ ಮಾಡ್ಕೊಂಡು ಬದುಕ್ತಾ ಇದೆಯಾ? ಯಾವುದೇ ಪ್ರಾಣಿಗಳನ್ನು ನೋಡಿ, ಪಕ್ಷಿಗಳನ್ನು ನೋಡಿ, ಅವುಗಳಲ್ಲೊಂದು ವೈಶಿಷ್ಟ್ಯ ಇದೆ. ಆದರೆ ವೈಶಿಷ್ಟ್ಯವೇ ಬಂಡವಾಳ ಅಲ್ಲ. ಏನೂ ಇಲ್ಲ, ಒಂದು ನಾಯಿ. ಆ ನಾಯಿಗೆ ಮೂಸಿ ಯಾವ ರೀತಿ ಗುರುತಿಡಲಿಕ್ಕಾಗತ್ತೆ, ನಮಗಾಗಲ್ಲ ನೋಡಿ. ಅದರ ಟ್ಯಾಲೆಂಟ್ ಇದೆ. ನಾಯಿಯಲ್ಲೊಂದು ಟ್ಯಾಲೆಂಟ್ ಇದೆ, ಕೋತಿಯಲ್ಲೊಂದು ಟ್ಯಾಲೆಂಟ್ ಇದೆ, ಇಲಿಯಲ್ಲಿ ಒಂದು ಟ್ಯಾಲೆಂಟ್ ಇದೆ, ಪ್ರತಿಯೊಂದರಲ್ಲೊಂದು ಟ್ಯಾಲೆಂಟ್ ಇದೆ. ಆದರೆ ಅದನ್ನು ಅವುಗಳು ಬಂಡವಾಳ ಮಾಡಿಕೊಂಡಿಲ್ಲ, ಅದನ್ನು ಬಂಡವಾಳ ಮಾಡಿಕೊಂಡು ಬದುಕ್ತಾ ಇಲ್ಲ. ಮತ್ತೇನೆಂದರೆ ಅವುಗಳಿಗೆ ಸಹಜವಾಗಿರುವಂಥದ್ದನ್ನು, ಸಹಜವಾಗಿರುವುದನ್ನು ಸಹಜವಾಗಿ ಬಳಸ್ತಾ ಇದ್ದಾವೆ ಅವುಗಳು. ನಮಗೆ ಅದಕ್ಕಿಂತ ಹೆಚ್ಚಾಗಿ, ಯಾಕಂದರೆ ಮನುಷ್ಯ ಶ್ರೇಷ್ಠ ಹೇಗೆ ಅಂತ ಹೇಳಿದ್ರೆ ಇವನಿಗೆ ತನಗೆ ಕೊಟ್ಟಿರುವಂತಹ ವೈಶಿಷ್ಟ್ಯವನ್ನು ದೇವರಿಗೆ ಉಪಯೋಗ ಮಾಡಲಿಕ್ಕೆ ಬರ್ತದೆ. ಆ ಪ್ರಾಣಿಗಳಿಗೆ ಅದು ಗೊತ್ತಿಲ್ಲ, ಪಕ್ಷಿಗಳಿಗೆ ಅದು ಗೊತ್ತಿಲ್ಲ. ಅದಕ್ಕಾಗಿ ಪ್ರಾಣಿ ಪಕ್ಷಿ ಜನ್ಮ ಪಾಪದ ಜನ್ಮ ಅಂತ ಹೇಳು. ಮನುಷ್ಯನಿಗೆ ತನಗೆ ಕೊಟ್ಟಿರುವಂತಹ ವೈಶಿಷ್ಟ್ಯವನ್ನು ದೇವರಿಗೆ ಉಪಯೋಗ ಮಾಡಲಿಕ್ಕೆ ಗೊತ್ತಿರಬೇಕು, ಅದು ಶ್ರೇಷ್ಠ. ಹಾಗಿಲ್ಲದೆ ಇದ್ದರೆ ಅವನು ವಾಂತಿಯನ್ನೇ ಅವನು ತಿಂತಾನೆ. ಇದಕ್ಕೆ ನಿಮಗೆ ಒಳ್ಳೆಯ ಉದಾಹರಣೆ ಏನಂದರೆ ನೋಡಿ, ಜ್ಞಾನಿಗಳು ಹಾಗೇನೆ. ಜ್ಞಾನಿಗಳಲ್ಲಿ ಏನು ಟ್ಯಾಲೆಂಟ್ ಇರುವುದಿಲ್ಲ, ಯಾವುದನ್ನು ತೋರಿಸ್ಲಿಕ್ಕೆ ಹೋಗಲ್ಲ ಅವರು. ಶುಕಾಚಾರ್ಯರು, ಭಾಗವತವನ್ನು ಪರೀಕ್ಷಿತನಿಗೆ ಉಪದೇಶ ಮಾಡಿದಂತಹ ಶುಕಾಚಾರ್ಯರಲ್ಲಿ ಏನು ಕಡಿಮೆ ಇದೆ? ಎಲ್ಲವೂ ಇತ್ತು ಅವರ ಹತ್ರ, ಆದರೆ ಯಾವುದನ್ನು ತೋರಿಸ್ಲಿಕ್ಕೆ ಹೋಗಲ್ಲ ಅವರು. ಸಂದರ್ಭ ಬಂದಾಗ ಮಾತ್ರ, ಅಂದರೆ ನೋಡಿ, ಪರೀಕ್ಷಿತನಿಗೆ ಬಂದು ಭಾಗವತವನ್ನು ಉಪದೇಶ ಮಾಡಿದರೆ ಅಲ್ಲಿ ತನಕ ಅವರಷ್ಟು ದೊಡ್ಡ ಜ್ಞಾನಿಗಳೊಂದು ಜಗತ್ತಿಗೆ ಗೊತ್ತಿರಲಿಲ್ಲ. ಯಾರೋ ಹುಚ್ಚ ಅಂತ ತಿಳ್ಕೊಂಡಿದ್ರು. ಯಾಕೆಂದರೆ ತೋರಿಸ್ಲಿಕ್ಕೆ ಇಷ್ಟಪಡೋಲ್ಲ, ಈ ಟ್ಯಾಲೆಂಟಿಂದ ನಾನು ಬದುಕಬಾರದು ಅಂತ. ಮತ್ತೇನೆಂದರೆ ಸಹಜವಾಗಿ ಬದುಕಬೇಕು, ದೇವರು ಕೊಟ್ಟದರಲ್ಲಿ ಬದುಕಬೇಕು. ಇದೇ ಹಿಂದೆ ಇದ್ದದ್ದು ಮುಖ್ಯವಾಗಿ. ಇದು ಸಾಧನೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾದದ್ದು. ನಿತ್ಯಮಜ್ಞಾನಚರ್ಯಾಚ ಮ ಇತಿ ಮನ್ಯೇತ ಬ್ರಾಹ್ಮಣ ಜ್ಞಾತೀನಾಂ ತಂ ತು ವಸನ್ಮಧ್ಯೆ ನೈವಂ ವಿಂದೇತ ಕಿಂಚನ. ಅದಕ್ಕೆ ಎಲ್ಲಿವರೆಗೆ ಅಂದರೆ ಒಬ್ಬ ಬ್ರಾಹ್ಮಣನಾದವನು, ಅಂದರೆ ಬ್ರಾಹ್ಮಣ ಅಂದರೆ ಇಲ್ಲಿ ಸಾಧಕ ಅಂತ, ಸಾಧನೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತಾ ಇರುವವನು, ದೇವರ ಬಳಿಗೆ ಹೋಗ್ಲಿಕ್ಕೆ ಇಚ್ಛಿಸ್ತಾ ಇರುವವನು, ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಇಚ್ಛಿಸ್ತಾ ಇರುವಂತಹ ವ್ಯಕ್ತಿ ಯಾವತ್ತೂ ತಾನು ಯಾರಿಗೂ ಗೊತ್ತಿಲ್ಲದಂತೆ ಇರಬೇಕಂತೆ. ನಿತ್ಯಂ ಅಜ್ಞಾತಚರ್ಯಾಚ, ಯಾವತ್ತೂ ಯಾರಿಗೂ ಗೊತ್ತಿಲ್ಲದಾಗಿರಬೇಕು. ಅಂದರೆ ಯಾರಿಗೂ ಗೊತ್ತಿಲ್ಲದಾಗೆ ಅಂದರೆ ಇವನೊಳಗೆ ಏನು ಟ್ಯಾಲೆಂಟ್ ಇದೆ, ಇವನೊಳಗೆ ಏನು ವೈಶಿಷ್ಟ್ಯ ಇದೆ, ಯಾರಿಗೂ ಗೊತ್ತಾಗಬಾರ್ದು. ಆ ರೀತಿ ಇರಬೇಕಂತೆ. ಇವರು ಇನ್ನೇನು ಮನೆಯವರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಸನಸ್ಸು ಜಾತರು. ಮನೆಯವರಿಗೂ ಕೂಡ ಗೊತ್ತಾಗಬಾರ್ದು, ಆ ರೀತಿ ಇರಬೇಕು. ಯಾಕಂತ ಹೇಳಿದರೆ ನಿನ್ನಲ್ಲಿ ಏನಾದರೂ ವೈಶಿಷ್ಟ್ಯ ಇದೆ ಅಂತ ಗೊತ್ತಾದರೂ ಅಂದರೆ ಜನ ಬರೋದು ಯಾಕಂದರೆ ಅದರಿಂದ ನಾವು ಉಪಯೋಗ ಪಡೆಯೋಣ ಅಂತ. ನೋಡಿ ಇಷ್ಟೇ ಈ ಪ್ರಪಂಚ ಹೇಗಿದೆ ಅಂತ ಹೇಳಿದರೆ, ಎಲ್ಲಿ ನಮಗೆ ಉಪಯೋಗ ಪಡೀಲಿಕ್ಕಾಗತ್ತೆ, ನಮ್ಮ ಸ್ವಾರ್ಥಕ್ಕೆ ಎಲ್ಲಿ ಉಪಯೋಗ ಸಿಗತ್ತೆ ಅದನ್ನು ಯೋಚನೆ ಮಾಡ್ತಾ ಇರ್ತದೆ. ಅದಕ್ಕೆ ನಿಮ್ಮಲ್ಲಿ ಏನಾದರೂ ವೈಶಿಷ್ಟ್ಯ ಇದೆಯಾ ಅದನ್ನು ಅವ್ರು ಪಡೀಲಿಕ್ಕೆ ಬರ್ತಾರೆ. ಇದರಿಂದ ಏನು ಅಂದರೆ ನಿನ್ನ ಸಾಧನೆಗೆ ಅದರಿಂದಾಗಿ ತೊಡಕುಂಟಾಗುತ್ತೆ. ಅದಕ್ಕೇನೆಂದರೆ ತೋರಿಸಲಿಕ್ಕೆ ಹೋಗಬಾರ್ದು, ಯಾವತ್ತೂ ಒಳಗೆ ಇರುವುದನ್ನು ತೋರಿಸಲಿಕ್ಕೆ ಹೋಗಬಾರ್ದು. ಇದನ್ನು ಬಹಳ ಸ್ಪಷ್ಟವಾಗಿ ಶಾಸ್ತ್ರಗಳು ಹೇಳ್ತದೆ. ಭಾಗವತದಲ್ಲಿ ಬಹಳ ಸ್ಪಷ್ಟವಾಗಿ ಶುಕಾಚಾರ್ಯರು ಹೇಳ್ತಾರೆ. ಇದರಿಂದಾಗಿ ಜ್ಞಾನಿಗಳು ಯಾವತ್ತೂ ನಾವು ದೊಡ್ಡ ಜ್ಞಾನಿಗಳೆಂದು ತೋರಿಸ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ.
ಅವ್ರಿಗೆ ಏನು ಬೇಕಾದರೂ ತಾಕತ್ತಿರ್ತದೆ. ನಾವಿವತ್ತೇನು ಪವಾಡ ಪುರುಷರು ಅಂತ ಹೇಳ್ತೇವೆ, ಇಂಥ ಪವಾಡಗಳನ್ನು ಬೇಕಾದಷ್ಟು ಮಾಡುವ ತಾಕತ್ತಿರ್ತದೆ ಜ್ಞಾನಿಗಳಿಗೆ. ಆದರೆ ಅಂಥ ಯಾವ ಪವಾಡವನ್ನು ಮಾಡಲಿಕ್ಕೆ ಹೋಗಲ್ಲ ಅವರು, ಯಾವುದನ್ನು ತೋರಿಸ್ಲಿಕ್ಕೆ ಹೋಗಲ್ಲ. ಮತ್ತೇನೆಂದರೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ, ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತಾರೆ ಹೊರತು ಅದಕ್ಕಿಂತ ಹೆಚ್ಚಿನದು ತೋರಿಸ್ಲಿಕ್ಕೆ ಹೋಗೋದೇ ಇಲ್ಲ ಅವರು. ಎಷ್ಟು ಬೇಕೋ ಅಷ್ಟೇ, ಸಂದರ್ಭ ಇದ್ದಾಗ ಮಾತ್ರ. ಯಾಕೆ ಅಂತ ಹೇಳಿದರೆ, ಹೆಚ್ಚು ತೋರಿಸಿದರೆ, ಇದನ್ನು ಭಾಗವತ ಬಹಳ ಸ್ಪಷ್ಟ ಹೇಳ್ತದೆ, ಮನಸ್ಸಿನ ಕಾನ್ಸಂಟ್ರೇಷನ್ ಹೋಗುತ್ತೆ ಅಂತ. ಯಾಕಂದರೆ ಅವ್ರಿಗೆ ಗೊತ್ತು, ಜ್ಞಾನಿಗಳಿಗೆ ಗೊತ್ತು, ನಾವು ಜಗತ್ತಿಗೆ ಸ್ವಲ್ಪ ಹೆಚ್ಚು ತೋರಿಸಿದ್ವು ಅಂತ ಹೇಳಿದರೆ ಜಗತ್ತು ನಮ್ಮ ಹತ್ರ ಬರಲಿಕ್ಕೆ ಶುರುವಾಗುತ್ತೆ. ಇದು ಒಬ್ಬರು ಸಾಧುಗಳು ತಾವು ಕಥೆಯಲ್ಲಿ ಒಂದನ್ನು ತಿಳಿಸ್ತಾರೆ. ಗುಹೆಯಲ್ಲಿ ಒಬ್ಬ ಸಾಧು ಇದ್ರಂತೆ. ಆ ಸಾಧುಗಳು ಒಂದು ತಪಶಕ್ತಿ ಇತ್ತು, ಎಲ್ಲರ ಕಷ್ಟವನ್ನು ಪರಿಹಾರ ಮಾಡ್ತಾಯಿದ್ರು. ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ಬರ್ತಾ 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 ಜನಸಂಖ್ಯೆ ಬರೋದು ಹೆಚ್ಚಾಯಿತಂತೆ ಅವ್ರ ಹತ್ರ. ಜನ ಬರೋದು, ಒಂದಷ್ಟು ಆಹಾರ ತೊಗೊಂಬರೋದು, ಹಣ್ಣು ತೊಗೊಂಬರೋದು, ತಮ್ಮ ಕಷ್ಟ ಹೇಳೋದು. ಇವ್ರಿಗೆ ಏನಂತ ಹೇಳಿದ್ರೆ, ಈ ಕಷ್ಟಗಳಿಗೆ ಪರಿಹಾರ ಹೇಳ್ತಾ 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 ಕಡೆಗೆ ಇವ್ರ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಾಯಿತು. ಏನು ಅಂತ ಹೇಳಿದ್ರೆ, ಇವರಿಗೆ ಧ್ಯಾನಕ್ಕೂ ಪುರುಸೊತ್ತೇ ಇಲ್ಲ, ಧ್ಯಾನ ಮಾಡಲಿಕ್ಕೂ ಬಿಡಲ್ಲ ಜನ. ಯಾಕಂದರೆ ಬಂದಾಯಿತು, ಧ್ಯಾನ ಮಾಡಬೇಕಾದ್ರೆ ಬಂದಾಯಿತು, ಪೂಜೆ ಮಾಡಬೇಕಾದ್ರೆ ಬಂದಾಯಿತು, ಹೀಗೆ ಇವರಿಗೆ ನೆಮ್ಮದಿಯೇ ಇಲ್ಲ ಅಂತ ಆಗೋಯ್ತಂತೆ. ಕಡೆಗೆ ಒಂದು ಉಪಾಯ ಕಂಡುಕೊಂಡ್ರಂತೆ. ಏನಂದರೆ, ಯಾರು ಅವ್ರ ಗುಹೆ ಹತ್ರ ಬರ್ತಾರೆ ಅವರಿಗೆ ಕಲ್ಲು ತೊಗೊಂಡು ಹೊಡಿಯೋದಂತೆ. ಕಲ್ಲು ತೊಗೊಂಡು ಹೊಡಿಲಿಕ್ಕೆ ಶುರು ಮಾಡಿದ್ರಂತೆ. ನೋಡಿ, ಜನ ಏನು ತಿಳ್ಕೊಂಡ್ರು, ಓ ಇವರಿಗೇನೋ ಹುಚ್ಚಿಡಿದಿದೆ ಅಂತ. ಹುಚ್ಚಿಡಿದಿದೆ ಅಂತೇಳಿ ಜನ ಬರುವುದನ್ನು ಕಮ್ಮಿ ಮಾಡಿದ್ರಂತೆ. ಆಮೇಲೆ ನೆಮ್ಮದಿಯಿಂದ ಧ್ಯಾನ ಮಾಡಿದ್ರಂತೆ. ನೋಡಿ, ವಾಸ್ತವಿಕವಾಗಿ ಇದನ್ನು ಒಬ್ಬರು ತಾವು ತಮ್ಮ ಅನುಭವವನ್ನು ಹೇಳ್ತಾ ಅವರು ಹೊರಟ್ರಂತೆ ಇವರನ್ನು ಕಾಣಬೇಕು ಅಂತ, ಈ ಸಾಧುವನ್ನು ಕಾಣಬೇಕು ಅಂತ ಹೊರಟಾಗ ಅವ್ರಿಗೂ ಮೊದಲು ಕಲ್ಲಿನೇಟೆ ಸಿಗ್ತಂತೆ. ಕಲ್ಲಿನೇಟನ್ನು ತಿನ್ಕೊಂಡೇ ಹೋಗಿದ್ದಾರಂತೆ ಆ ಸಾಧುವಿನ ಬಳಿಗೆ. ಹೋಗಿ ಕೇಳಿದ್ರಂತೆ, ನೀವು ಯಾಕೆ ಹೀಗೆ ಕಲ್ಲು ಹೊಡಿತೀರಿ ನೀವು ಅಂತ. ಅದಕ್ಕೆ ಅವರೇ ಉತ್ತರ ಹೇಳಿದ್ದಂತೆ, ಮೊದಲು ನಾನು ಎಲ್ರಿಗೂ ದರ್ಶನಕ್ಕೆ ಭಾಗ್ಯ ಕೊಡ್ತಾ ಇದ್ದೆ, ಅವಾಗ ಇದೇ ರೀತಿ ಆಯಿತು, ನನ್ನ ನೆಮ್ಮದಿಗೆ ಹೋಯಿತು. ಇವಾಗ ಕಲ್ಲು ಹೊಡಿತೇನೆ ಅಂತ ಯಾರೂ ಬರೋಲ್ಲ, ಅದಕ್ಕೆ ನೆಮ್ಮದಿಯಿಂದ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ನೋಡಿ, ಇದು ಯಾವತ್ತೂ ನಮ್ಮಲ್ಲಿರುವ ವೈಶಿಷ್ಟ್ಯವನ್ನು ತೋರಿಸಿದ್ವಾ ಆಗೋದಿದೆ ದೊಡ್ಡ ಸಮಸ್ಯೆ. ಅಂದರೆ ಮುಂದೆ ಅವನಿಗೆ ಧ್ಯಾನ ಮಾಡಲಿಕ್ಕಾಗೋಲ್ಲ, ಏಕಾಗ್ರತೆ ಬರುವುದು ಕಷ್ಟ ಇದೆ. ಅದಕ್ಕಾಗಿಯೇ ಸನಸ್ಸುಜಾತರು ಹೇಳ್ತಾರೆ, ಯಾವತ್ತು ಸಾಧಕನಾದ ಬ್ರಾಹ್ಮಣ, ಸಾಧಕನಾದ ವ್ಯಕ್ತಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ತನ್ನ ಒಳಗೆ ಇರುವುದನ್ನು ಹೊರಗೆ ತೋರಿಸ್ಲಿಕ್ಕೆ ಹೋಗಬಾರ್ದು. ಮತ್ತು ಅದನ್ನು ಭಗವಂತನ ಆರಾಧನೆಗೋಸ್ಕರ ಮೀಸಲಾಗಿಡಬೇಕು, ಭಗವಂತನ ಆರಾಧನೆಗೆ ಅದನ್ನು ಉಪಯೋಗ ಮಾಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಹೇಳ್ತಾರೆ, ಕೋಖ್ಯೇನ ಮಂತರಾತ್ಮಾನಂ ಬ್ರಾಹ್ಮಣೋ ಮಂತುಮರ್ಹತಿ ನಿರ್ಲಿಂಗಮಚಲಂ ಶುದ್ಧಂ ಸರ್ವದ್ವಂದ್ವ ವಿವರ್ಜಿತಂ ಅಂತ ಹೇಳ್ತಾರೆ. ಯಾಕೆ ಇಷ್ಟೆಲ್ಲ ನಾವು ದೇವರು ಅಂತ ಹೋಗಬೇಕು ಅಂತ ಹೇಳಿದ್ರೆ, ಹೌದು, ಜೀವನದಲ್ಲಿ ಬಹಳ ಮುಖ್ಯವಾಗಿ ಸಾಧನೆ ಯಾಕೆ ಇಷ್ಟೆಲ್ಲ ನಮ್ಮ ಬಳಿ ಏನು ಹೊರಗಿದ್ರೂ ಅದನ್ನು ತೋರಿಸಿಕೊಳ್ಳೋದಾಗೆ ಒಳಗಿಟ್ಕೊಂಡು, ಯಾಕಂತ ಹೇಳಿದ್ರೆ ನಮ್ಮ ಕಾನ್ಸಂಟ್ರೇಷನ್ ನೆಮ್ಮದಿ ಹೊರಟೋಗುತ್ತೆ, ಧ್ಯಾನ ಮಾಡಲಿಕ್ಕಾಗಲ್ಲ. ಇಷ್ಟೆಲ್ಲ ಇಟ್ಕೊಂಡು ಜೀವನದಲ್ಲಿ ಕಷ್ಟದಲ್ಲಿ ಸಾಗುತ್ತೆ. ಯಾಕಂದರೆ ನಾವು ಏನು ಹೊರಗಿನಿಂದ ತೋರಿಸೋಲ್ಲ ಅಂತ ಹೇಳಿದ್ರೆ ಬಡತನ ಕಂಟಿಟ್ಟ ಬುತ್ತಿ, ನೀವೇನು ಜಗತ್ತಿಗೆ ತೋರಿಸ್ಲಿಕ್ಕೆ ಹೋಗೋಲ್ಲ. ಅವಾಗೇನೆಂದರೆ ಜನ ನಿಮಗೇನು ಬೆಲೆ ಕೊಡಲಿಕ್ಕೆ ಬರೋಲ್ಲ. ಎಷ್ಟೋ ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ದೊಡ್ಡ ಜ್ಞಾನಿ, ಆ ದೊಡ್ಡ ಜ್ಞಾನಿ ತನ್ನತನವನ್ನು ತೋರಿಸ್ಲಿಕ್ಕೆ ಹೋಗೋಲ್ಲ. ಇನ್ನೊಬ್ಬ ಇದ್ದಾನೆ ದಡ್ಡ, ಅವನಿಗೆ ಗೊತ್ತಿರೋ 4 ಅಕ್ಷರ, ಆ 4 ಅಕ್ಷರವನ್ನು ಹೇಳ್ತಾನೆ. ಜನ ಏನು ತಿಳ್ಕೊಳ್ತಾರೆ ಅಂದ್ರೆ, ಓ ಏನು ರೀ ಇವ್ರು ಭಾರಿ ತಿಳ್ಕೊಂಡಿದ್ದಾರೆ, ಯಾಕಂತ ಹೇಳಿದರೆ ಜನರಿಗೆ ಅಷ್ಟು ಗೊತ್ತಿಲ್ಲ. ಆದರೆ ದೊಡ್ಡ ಜ್ಞಾನಿ ಬಾಯಿ ಬಿಡ್ತಾ ಇಲ್ಲ. ನೋಡಿ, ಅಂತಹ ಸಂದರ್ಭದಲ್ಲಿ ಆ ದೊಡ್ಡ ಜ್ಞಾನಿಗಿಂತಲೂ ಈ ದಡ್ಡನಿಗೆ ಹೆಚ್ಚು ಮರ್ಯಾದೆ ಸಿಗ್ತದೆ, ದಡ್ಡನಿಗೆ ಹೆಚ್ಚು ಸಮ್ಮಾನ ಸಿಗತ್ತೆ. ಹಾಗಿದ್ದರೂ ಜ್ಞಾನಿಗಳು ತಲೆಬಿಸಿ ಮಾಡಿಕೊಳ್ಳಲ್ಲ. ಸಾಮಾನ್ಯವಾಗಿ ಯಾರಿಗೇ ಆಗಲಿ ಇಂತಹ ಸಂದರ್ಭದಲ್ಲಿ ನನಗಿಂತ ಇವನಿಗೆ ಏನೂ ಗೊತ್ತಿಲ್ಲ, ಬರೀ ತಪ್ಪು ಹೇಳ್ತಾನೆ, ಅವನಿಗೆ ಇವರೆಲ್ಲಿ ಜನ ಮಾನ್ಯತೆಯನ್ನು ಕೊಡ್ತಾ ಇದ್ದಾರಲ್ಲ, ಅವನಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ, ನೋಡಿ ತಡ್ಕೊಳ್ಳಿಕ್ಕಾಗೋಲ್ಲ. ಅದಕ್ಕೆ ವಿರುದ್ಧವಾಗಿ ಅವನಿಗೇನು ಗೊತ್ತು, ಅವನಿಗೇನೂ ಗೊತ್ತಿಲ್ಲ, ಹಾಗೆ ಹೀಗೆ ಮಾತಾಡೋದುಂಟು. ಆದರೆ ಜ್ಞಾನಿಗಳು ಮಾತಾಡಲಿಕ್ಕೆ ಹೋಗೋಲ್ಲ, ತಮ್ಮತನವನ್ನು ತೋರಿಸ್ಲಿಕ್ಕೆ ಹೋಗೋಲ್ಲ, ತಂಪಾಡಿಗೆ ತಾವಿರ್ತಾರೆ. ಯಾಕಂದರೆ ಅವರಿಗೆ ಗುರಿ ಇದೆ ಬದುಕಿನಲ್ಲಿ, ಏನಂದರೆ ದೇವರನ್ನು ಹೊಂದಬೇಕು ಅಂತ. ಆ ದೇವರು ಹಾಗೆ ದೊರಕುವಂಥವನಲ್ಲ, ಸಾಮಾನ್ಯವಾಗಿ ದೊರಕುವಂಥವನಲ್ಲ. ಅದರಿಂದಾಗಿ ಹೇಳ್ತಾರೆ, ಕೋಹ್ಯೇನಂ ಅಂತರಾತ್ಮಾನಂ ಬ್ರಾಹ್ಮಣೋಂ ಅಂತ ಬರೆಸಿ. ಯಾರು ತಾನೇ ಒಳಗಿನಿಂದ ಆ ದೇವರನ್ನು ಹೀಗೆ ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕಷ್ಟ ಇದೆ. ಆ ದೇವರನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಇದೆ. ಅದರಿಂದಾಗಿ ಯಾಕಂತೇಳಿದರೆ ನಮ್ಮ ಹಾಗಲ್ಲ ದೇವರು. ನಮ್ಮ ಹಾಗಿದ್ದರೆ ಅರ್ಥ ಮಾಡ್ಕೊಳ್ಳೋದು ಸುಲಭ. ಯಾವತ್ತೂ ನನ್ನ ಹಾಗಿರುವವನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ, ನನ್ನ ಹಾಗೆ ಇಲ್ಲದೇ ಇದ್ದವನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕಾಗೋಲ್ಲ. ಅದರಿಂದಾಗಿ ನಾವು ಹೇಳ್ತೇವಲ್ಲ, ಏನು ಅವ್ರದ್ದೇನು ಅರ್ಥವೇ ಆಗೋಲ್ಲ ನಮಗೆ.
ಅವ್ರು ಏನು ಮಾಡ್ತಾರೆ, ಏನು ಕತೆ ಒಂದು ಗೊತ್ತಾಗೋದೇ ಇಲ್ಲ. ಯಾಕಂದರೆ ನಮ್ಮ ಹಾಗಿಲ್ವಲ್ಲ ಅವರು, ಅದೇ ಸಮಸ್ಯೆ. ದೇವರ ಹಾಗೆ ನಮ್ಮ ಹಾಗಿರುವವನಲ್ಲ ಅವನು, ನಿರ್ದ್ವಂದ್ವಂ ಅಚಲಂ. ಅಂದರೆ ನಾವು ಬರೀ ಕಷ್ಟ ಅಂತೇಳಿ ಹತ್ಕೊಂಡು ಕೂರ್ತೇವೆ, ಸುಖ ಬಂದಾಗ ಕುಣಿತಾ ಕೂರ್ತೇವೆ, ಲಾಭ ಅಂತ ಹೇಳಿದರೆ ಖುಷಿ ಪಡ್ತೇವೆ, ನಷ್ಟ ಅಂದರೆ ದುಃಖ ಪಡ್ತೇವೆ. ದೇವರು ಎಂಥ ಸಂದರ್ಭದಲ್ಲೂ ನಗ್ತಾನೇ ಇರ್ತಾನೆ. ಅವನಿಗೆ ಈ ದ್ವಂದ್ವವೇ ಇಲ್ಲ, ಯಾವತ್ತೂ ಒಂದೇ ರೀತಿ ಇರುವಂಥವನು, ಶುದ್ಧವಾಗಿರುವವನು. ಅಂಥ ದೇವರನ್ನು ಅರ್ಥ ಮಾಡಿಕೊಳ್ಳುವುದೇ ಜೀವನದ ಮುಖ್ಯವಾದ ಉದ್ದೇಶ. ಹೇಗೆ ಅರ್ಥ ಮಾಡಿಕೊಳ್ಳುವುದು? ಮೊದಲು ಶಾಸ್ತ್ರದ ಮೂಲಕ ಅರ್ಥ ಮಾಡಿಕೊಳ್ಬೇಕು. ಬರೀ ಶಾಸ್ತ್ರ ಕೇಳಿದರೆ ಅರ್ಥ ಆಗೋಲ್ಲ. ಆ ಶಾಸ್ತ್ರವನ್ನು ಕೇಳ್ತಾ ಸನ್ಮಾರ್ಗದಲ್ಲಿ ಸಾಗಬೇಕು. ಇಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಆ ರೀತಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಬಿಟ್ಟು ದೇವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ ದೇವರು ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಹೋಗ್ತಾನೆ. ಆಮೇಲೆ ಒಳಗಿನಿಂದ ದೇವರು ಕಂಡಾಗ ದೇವರು ಪೂರ್ಣವಾಗಿ ಅರ್ಥ ಆಗ್ತಾನೆ. ಅದರಿಂದಾಗಿಯೇ ದೇವರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂ ತೇನ ನ ಕೃತಂ ಪಾಪಂ ಚೋರೇಣಾತ್ಮಾಪಹಾರಿಣ ಅಂತ ಹೇಳ್ತಾರೆ. ದೇವರು ಹೇಗಿದ್ದಾನೋ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅರ್ಥ ಮಾಡ್ಕೊಳ್ಳದೆ ದೇವರಿರೋದೇ ಒಂದು ರೀತಿ, ಇವನು ದೇವರನ್ನು ಅರ್ಥ ಮಾಡ್ಕೊಳ್ಳಿರೋದೇ ಒಂದು ರೀತಿ. ನೋಡಿ, ಬೇರೆ ಏನೋ ರೀತಿ ಅರ್ಥ ಮಾಡ್ಕೊಂಡಿದ್ದಾನೆ ಇವನು ದೇವರನ್ನು. ಇದಕ್ಕಿಂತ ದೊಡ್ಡ ಕಳ್ಳತನ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ದೊಡ್ಡ ಕಳ್ಳತನ ಇದು. ಏನಂದರೆ ದೇವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ಅಲ್ಲ, ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ಹೇಗೆ? ಎಲ್ಲಕ್ಕಿಂತ ದೊಡ್ಡ ತಪ್ಪು ಏನು? ದೇವರ ವಿಷಯದಲ್ಲಿ ನಾವು ತುಂಬ ತಪ್ಪು ಮಾಡುವುದೇನು ಅಂತ ಹೇಳಿದರೆ, ದೇವರ ಬಗ್ಗೆ ನಾವು ತುಂಬ ತಪ್ಪು ತಿಳ್ಕೊಳ್ಳೋದೇನು ಅಂದರೆ ನಾನೇ ದೇವರು. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಇದು ದೊಡ್ಡ ಕಳ್ಳತನ. ಏನು ಕಳ್ಳತನ ಅಂತ ಹೇಳಿದರೆ, ಅಲ್ಲ ದೇವರ ತನವಲ್ಲಿ ನೀನು ಕದ್ಬಿಟ್ಟಿಯಲ್ವ, ನಾನೇ ದೇವರು ಅಂತ ಹೇಳುವ ಮೂಲಕ ದೇವರ ತನವಲ್ಲೇ ಕದ್ಬಿಟ್ಟಿಯಲ್ವ ನೀನು, ನಾನೇ ದೇವರು ಅಂತ ಹೇಳಿದರೆ ಇನ್ನೇನು ಅಂತ. ಇವಾಗ ವಾಸ್ತವಿಕವಾಗಿ ಕಳ್ಳತನ ಅಂತ ಹೇಳಿದರೆ ಏನು ಹೇಳಿ? ಅವನ ಮನೆ, ಶ್ರೀಮಂತನ ಮನೆಯಿಂದ ದುಡ್ಡನ್ನೆಲ್ಲ ನಾನು ಕದ್ಕೊಂಬಂದೆ. ಯಾಕೆ? ನಾನು ಶ್ರೀಮಂತ ಆಗಬೇಕು ಅಂತ. ಅವನ ಮನೆಯಲ್ಲಿದ್ದದೆಲ್ಲ ಕದ್ಕೊಂಡು ಬಂದೆ. ಮತ್ತೇನು ಅಂದರೆ ನಾಳೆಯಿಂದ ನಾನು ಶ್ರೀಮಂತ. ಹಾಗೆ ತಾನೆ, ನೀನು ನಾನೇ ದೇವರು ಅಂತ ಹೇಳ್ತೀಯ ಅಂದರೆ ದೇವರಲ್ಲಿ ಏನು ದೊಡ್ಡತನ ಇದೆ, ಅದೆಲ್ಲ ನನ್ನಲ್ಲಿದೆ ಅಂತ ಹೇಳಿ ಹೊರಟವನಲ್ವ ನೀನು. ಇದಕ್ಕಿಂತ ದೊಡ್ಡ ಕಳ್ಳತನ ಇನ್ನೊಂದು ಬೇಕಾ? ಇವನು ದೊಡ್ಡ ಕಳ್ಳ. ಇವನು ಯಾರು ಅಂತ ಹೇಳಿದ್ರೆ ದೇವರನ್ನು ತಪ್ಪಾಗಿ ತಿಳ್ಕೊಳ್ಳೋನು. ಎಲ್ಲಕ್ಕಿಂತ ದೊಡ್ಡ ತಪ್ಪೇನು ಅಂದರೆ ನಾನೇ ದೇವರು ಅಂತ. ಅದಕ್ಕೋಗಿ ಕನಸು ಮನಸ್ಸಿನಲ್ಲೂ ನಾನೇ ದೇವರು ಅಂತ ಬರಲೇಬಾರದು. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದು ಇಲ್ಲವೇ ಇಲ್ಲ. ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ದೈತ್ಯರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಇವರೇ. ಬ್ರಹ್ಮಾಹಂ ನಿರ್ಗುಣಂ, ನಾನೇ ಬ್ರಹ್ಮ, ನಾನೇ ದೇವರು ಅಂತ ಯಾರು ತಿಳ್ಕೊಳ್ತಾನೆ ಅವನೇ ದೈತ್ಯ ಅಂತ. ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಆ ಕಾರಣದಿಂದಾಗಿ ಯಾವತ್ತೂ ದೇವರ ಬಗ್ಗೆ ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು. ಇದು ದೊಡ್ಡ ತಪ್ಪಾಯಿತು, ನಾನೇ ದೇವರು ಅಂತ ಹೇಳೋದು. ಅಥವಾ ನಾನು ದೇವರು ಸಮಾನ ಅಂತ ತಿಳ್ಕೊಳ್ಳೋದು, ಇದು ಕೂಡ ತಪ್ಪೇ. ಇದು ದೇವರ ಬಗ್ಗೆ ತಪ್ಪು ತಿಳುವಳಿಕೆಯೇ. ನಾನು ದೇವರು ಸಮಾನವೂ ಅಲ್ಲ, ಅಥವಾ ದೇವತೆಗಳು ದೇವರು ಸಮಾನವೂ ಅಲ್ಲ. ದೇವರು ಅಂತ ಹೇಳಿದರೆ ಸಾಕ್ಷಾತ್ ನಾರಾಯಣ ಕೃಷ್ಣ, ಉಳಿದವರೆಲ್ಲರೂ ದೇವತೆಗಳು. ಲಕ್ಷ್ಮಿಯಿಂದ ಹಿಡಿದು, ಲಕ್ಷ್ಮಿ ಇರ್ಬೋದು, ದುರ್ಗೆ ಇರ್ಬೋದು, ಅಥವಾ ಬ್ರಹ್ಮ ಇರ್ಬೋದು, ಗಣಪತಿ ಇರ್ಬೋದು, ಶಿವ ಇರ್ಬೋದು, ಇವರೆಲ್ಲರೂ ದೇವತೆಗಳು. ಅಂದರೆ ನಮ್ಮ ಹಾಗೆ ಜೀವರು ಸಾಧನೆಯನ್ನು ಮಾಡಿ ಆ ಸ್ಥಾನವನ್ನು ಗಳಿಸಿದವರು. ಅವರು ಯಾರ ಅನುಗ್ರಹದಿಂದಾಗಿ ಅಂದರೆ ಈ ನಾರಾಯಣನ ಅನುಗ್ರಹದಿಂದಾಗಿ. ಇವರು ಯಾರೂ ವಿಷ್ಣುವಿಗೆ ಸಮಾನರಾದವರಲ್ಲ, ಎಲ್ಲರೂ ವಿಷ್ಣುವಿಗಿಂತ ಕಡಿಮೆ ಇರುವಂಥವ್ರು. ನೋಡಿ, ಇದೆಲ್ಲ ನಾವು ಸ್ಪಷ್ಟವಾಗಿ ದೇವರ ಬಗ್ಗೆ ತಿಳ್ಕೊಳ್ಬೇಕಾದ. ಮತ್ತು ದೇವ್ರಿಗೂ ನಮ್ಮ ಹಾಗೆ ಹುಟ್ಟಿದೆ, ದೇವರಿಗೂ ನಮ್ಮ ಹಾಗೆ ಸಾವಿದೆ, ದೇವರು ಒಂದಿನ ಸಾಯ್ತಾನೆ. ಇವೆಲ್ಲ ಏನು ಅಂತ ಹೇಳಿದ್ರೆ ದೇವರ ಬಗ್ಗೆ ನಮಗೆ ಬರುವಂತಹ ತಪ್ಪು ತಿಳುವಳಿಕೆಗಳು. ಈ ಎಲ್ಲ ಯಾರು ತಪ್ಪು ತಿಳ್ಕೊಳ್ತಾನೆ ಅವನು ನಿಜವಾಗಿಯೂ ಕೂಡ ಕಳ್ಳತನ ಮಾಡಿದ ಪಾಪದಿಂದ ನರಕಕ್ಕೆ ಹೋಗ್ತಾನೆ. ಇನ್ನು ನಮ್ಮ ಸಣ್ಣ ಪುಟ್ಟದಿದೆಯಲ್ವ, ದೇವರ ಬಗ್ಗೆ ತಪ್ಪು ತಿಳ್ಕೊಳ್ಳೋದು, ತಪ್ಪು ಸಣ್ಣ ಪುಟ್ಟದ್ದು. ಏನು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನೊಂದು ಕಷ್ಟ ಬಂತು ಅಂತ ತಿಳ್ಕೊಳ್ಳಿ, ಮೊದಲು ನಾವು ಆಕ್ಷೇಪ ಮಾಡೋದು ದೇವರಿಗೆ. ದೇವರು ಯಾಕೆ ನನಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ನೋಡಿ, ನಮ್ಮ ಆಕ್ಷೇಪವೇ ದೇವ್ರ ಮೇಲೆ. ನಾನು ಇಷ್ಟೆಲ್ಲ ದೇವ್ರ ಪೂಜೆ ಮಾಡಿದೆ, ಇಷ್ಟೆಲ್ಲ ನಾನು ದೇವ್ರ ಸ್ತೋತ್ರ ಮಾಡಿದೆ, ಭಜನೆ ಮಾಡಿದೆ, ಇಷ್ಟೆಲ್ಲ ಮಾಡಿದ್ರೆ ದೇವರು ನನಗೆ ಯಾಕೆ ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ಕಷ್ಟ ಕೊಡುವವನು ದೇವರು ಅಂತ. ಇದೇ ಮಾತು ಸುಖ ಬಂದಾಗಿರ್ತದೆ ನೋಡಿ. ನನಗೆ ಸುಖದಲ್ಲಿ ನಾನು ಬಹಳ ಆನಂದವಾಗಿದ್ದೇನೆ. ಆವಾಗ ದೇವರು ಯಾಕೆ ನನಗೆ ಈ ಸುಖ ಕೊಡ್ತಾ ಇದ್ದಾನೆ ಯಾವತ್ತಾದರೂ ಯಾರಾದರೂ ಪ್ರಶ್ನೆ ಮಾಡೋದುಂಟಾ? ಇಲ್ಲ. ಯಾಕಂದರೆ ಒಳ್ಳೆಯದಕ್ಕಾಗಬೇಕಾದ್ರೆ ನಾವು ಕಷ್ಟಪಟ್ಟಿದ್ದರಿಂದ ಇವತ್ತು ಈ ರೀತಿ ಇದ್ದೇವೆ ಅಷ್ಟೇ. ಈ ರೀತಿ ಅಥವಾ ಏನಂದರೆ ಯಾರು ಎಲ್ಲ ನಮ್ಮ ಹಿರಿಯರದ್ರಿ, ಈ ರೀತಿ ಯಾರ ಮೇಲೂ ನಾವು ಆಗ್ತೇವೆ ಹೊರತು ದೇವ್ರ ಮೇಲೆ ಹಾಕೋಲ್ಲ. ಯಾವತ್ತೂ ನಮಗೆ ಖುಷಿ ಬಂದಾಗ, ಸುಖ ಬಂದಾಗ ನಾವು ದೇವರ ನೆನಪು ಮಾಡ್ಕೊಳ್ಳಲ್ಲ.
ಕಷ್ಟ ಬಂದಾಗ ದೇವರು ನೆನಪು ಮಾಡ್ಕೊಳ್ತೇವೆ. ಯಾಕಂದರೆ ದೇವರ ಮೇಲೆ ಆರೋಪ ಹೊರಿಸಲಿಕ್ಕೋಸ್ಕರ. ತಪ್ಪು. ಯಾವತ್ತು ಕೆಟ್ಟದ್ದನ್ನು ಮಾಡುವವನು ದೇವರಲ್ಲ, ಮತ್ತು ಒಳ್ಳೆಯದ್ದನ್ನು ಮಾಡುವವನು ದೇವರು ಅಲ್ರಿ. ಮತ್ತು ಹಾಗೆ ಇವಾಗ ನನಗೆ ಜೀವನದಲ್ಲಿ ಕಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ ದೇವರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರಿಗೆ ಕೊಡ್ತಾ ಇದ್ದಾರೆ? ಹಾಗಿದ್ದರೆ ದೇವರಿಗೆ ಕಷ್ಟ ಕೊಡಲಿಲ್ಲ, ದೇವರು ಒಳ್ಳೇದು ಮಾತ್ರ ಇಲ್ಲ, ಕಷ್ಟ ಕೊಡ್ತಾನೆ. ದೇವರು ಕಷ್ಟವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ, ಎರಡನ್ನು ಕೊಡ್ತಾನೆ. ಹೇಗಂದರೆ ನ್ಯಾಯಾಧೀಶನಂತೆ. ನ್ಯಾಯಾಧೀಶ ತಪ್ಪು ಮಾಡಿದವನಿಗೆ ಶಿಕ್ಷೆ ವಿಧಿಸ್ತಾನೆ, ಹಾಗೆ ತಪ್ಪು ಮಾಡಿದವನಿಗೆ ದೇವರಿಗೆ ಕೊಡ್ತಾನೆ, ಹೊರತು ಅದಕ್ಕೆ ದೇವರು ಹೊಣೆಗಾರ ಅಲ್ಲ. ಇವಾಗ ನ್ಯಾಯಾಧೀಶ ಯಾರಿಗೂ ಶಿಕ್ಷೆಯನ್ನು ವಿಧಿಸಿದ ಅಂತ ಹೇಳಿದ್ರೆ ನ್ಯಾಯಾಧೀಶನ ತಪ್ಪ? ನ್ಯಾಯಾಧೀಶ ಸರಿಯಾಗಿ ಅಲ್ಲಿ ವಿಚಾರ ಮಾಡಿ ತಾನು ಶಿಕ್ಷೆ ಕೊಟ್ಟದ್ದದ, ನೀವನಿಗೆ ಈ ತಪ್ಪು ಮಾಡಿರುವುದರಿಂದಾಗಿ ಶಿಕ್ಷೆ ಕೊಡಿ ಅಂತ. ಯಾರು ನ್ಯಾಯಾಧೀಶರನ್ನು ಬೈಯುವುದಿಲ್ಲ, ತೀರ್ಪಿಗೆ ಯಾರು ನ್ಯಾಯಾಧೀಶರ ಬೈಯುವುದಿಲ್ಲ. ಹಾಗೆಯೇ ದೇವರಿಗೆ ನಾವು ಬೈಲಿಕ್ಕೇ ಇಲ್ಲ. ನಾನು ಮಾಡಿದ್ದನ್ನು ನಾನು ತಿಂತಾ ಇದ್ದೇನೆ. ಒಳ್ಳೆಯದನ್ನು ಮಾಡಿದ್ದೇನಾ, ಒಳ್ಳೆಯದು ಸಿಗ್ತದೆ. ಕೆಟ್ಟದ್ದು ಮಾಡಿದ್ದೇನೆ, ಕೆಟ್ಟ ಸಿಗ್ತದೆ. ದೇವರು ನ್ಯಾಯಾಧೀಶ. ಆ ನ್ಯಾಯಾಧೀಶರಲ್ಲಿ ನಂಬಿಕೆ ಇದೆ ಅಂತ ಹೇಳಿದರೆ ಯಾವತ್ತಿಂದ ಯಾವತ್ತಿಗೂ ನ್ಯಾಯಾಧೀಶರ ಬಗ್ಗೆ ನಾವು ಆಕ್ಷೇಪ ಮಾಡೋಲ್ಲ. ಆದರೆ ನ್ಯಾಯಾಧೀಶರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದರೆ ಆವಾಗಲೇ ಆ ನ್ಯಾಯ ತೀರ್ಮಾನಕ್ಕೆ, ಆ ತೀರ್ಪಿಗೆ ನಾವು ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತೇವೆ. ಇಲ್ಲ, ನ್ಯಾಯಾಧೀಶರು ಪಕ್ಷಪಾತ ಮಾಡ್ತಾ ಇದ್ದಾರೆ, ನ್ಯಾಯಾಧೀಶರು ಅವ್ರ ಹತ್ರ ಲಂಚ ತಗೊಂಡಿದ್ದಾರೆ ಒಂದು. ಅಥವಾ ಎರಡನೆಯದ್ದೇನು ಅಂದರೆ ನನ್ನಲ್ಲಿ ಅಹಂಕಾರ ಇದ್ದರೆ ನಾನು ಒಪ್ಪುವುದಿಲ್ಲ. ನೋಡಿ, ನ್ಯಾಯಾಧೀಶರು ಸರಿಯಾಗೇ ಇದ್ದಾರೆ, ಆದರೆ ಏನಂದರೆ ಅವರು ಕೊಟ್ಟಿರುವ ತೀರ್ಪು ಸರಿಯಾಗೇ ಇದೆ, ಆದರೆ ನನ್ನ ಅಹಂಕಾರ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಆ ನ್ಯಾಯಾಧೀಶರ ಸರಿಯಾದ ತೀರ್ಮಾನವನ್ನು ಒಪ್ಪಲಿಕ್ಕೆ ನನ್ನ ಅಹಂಕಾರ ಬಿಡ್ತಾ ಇಲ್ಲ, ಅಭಿಮಾನ ಬಿಡ್ತಾ ಇಲ್ಲ. ಅವಾಗೇನು ಅಂದರೆ ನಾನು ವಿರುದ್ಧವಾಗಿ ನಡ್ಕೊಳ್ತೇನೆ. ಏನು ಆ ಕೋರ್ಟ್ನ ತೀರ್ಪನ್ನು ನಾನೇನು ಕೇಳಬೇಕು ಅಂತ, ನಾವೇನು ಬೆಲೆ ಕೊಡೋದೇ ಇಲ್ಲ ಅದಕ್ಕೆ ಇವನ ಅಹಂಕಾರ ಕಾರಣ. ಅದೇ ರೀತಿ ಜೀವನದಲ್ಲಿ ನಮಗೆ ಕೆಟ್ಟದಾಗುತ್ತದೆ ಅಂತ ಹೇಳಿದರೆ ಅದು ದೇವರು ಕೊಡ್ತಾ ಇರುವಂತಹ ತೀರ್ಪದು, ನನ್ನ ಪಾಪಕ್ಕೆ ಸರಿಯಾದ ಫಲವನ್ನು ಕೊಡ್ತಾ ಇದ್ದಾನೆ. ನಾನು ದೇವರ ಬಗ್ಗೆ ನಂಬಿಕೆಯನ್ನಿಟ್ಟು ಯಾವಾಗ ಅದನ್ನು ಸ್ವೀಕಾರ ಮಾಡ್ತೇನೆ, ಖುಷಿಯಿಂದ ಸ್ವೀಕಾರ ಮಾಡ್ತೇನೆ, ನಂಬಿಕೆಯಿಂದ ಸ್ವೀಕಾರ ಮಾಡ್ತೇನೆ, ನಿಜವಾಗಲೂ ಕೂಡ ಅದು ಕೆಟ್ಟದಾಗಲ್ಲ. ನಾಳೆ ನಮಗೆ ಒಳ್ಳೆಯದಾಗುತ್ತೆ. ಇವತ್ತು ನನಗೇನೋ ಕಷ್ಟ ಬರ್ತಾ ಇರ್ಬೋದು, ಆದರೆ ನಾಳೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಇಲ್ವಾ, ನಾವು ನ್ಯಾಯಾಧೀಶರ ಸ್ಥಾನದಲ್ಲಿರುವ ದೇವರ ಬಗ್ಗೆ ಆಕ್ಷೇಪ ಮಾಡಿದ್ವಾ, ಈಗಲೂ ಕೆಟ್ಟದಾಗ್ತಾ ಇದೆ, ಮುಂದೆಯೂ ಕೆಟ್ಟದಾಗ್ತಾ ಹೋಗುತ್ತೆ. ಇದು ಯಾವತ್ತೂ ನೆನಪಿಟ್ಕೊಳ್ಬೇಕಾದಂಥ ವಿಷಯ. ಅಶ್ರಾಂತ ಸ್ಯಾತ್ ಅನಾದಾತ ಸಮ್ಮತೋ ನಿರುಪದ್ರವಃ ಶಿಷ್ಟೋ ನಾಶಿಷ್ಟವತ್ ಸ್ಯಾತ್ ಬ್ರಾಹ್ಮಣೋ ಬ್ರಹ್ಮವಿತ್ ಕವಿಃ. ಒಬ್ಬ ಈ ರೀತಿ ದೇವರಲ್ಲಿ ನಂಬಿಕೆಯನ್ನಿಟ್ಕೊಂಡಿರುವಂತಹ, ದೇವರ ಆರಾಧನೆಯನ್ನು ಮಾಡ್ತಾ ಇರುವಂತಹ ಬ್ರಹ್ಮಜ್ಞಾನಿ, ದೇವರನ್ನು ಕಂಡವನು ಹೇಗಿರ್ತಾನೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ ಸನತ್ಸುಜಾತರು. ವಾಸ್ತವಿಕವಾಗಿ ಅವನಿಗೆ ಅಶ್ರಾಂತಹ, ಸುಸ್ತಾಗುವುದಂತಿಲ್ಲ, ದೇವರ ಕೆಲಸ ಮಾಡಿ ಸುಸ್ತಾಗುವುದಂತಿಲ್ಲ. ದೇವರ ಭಕ್ತರೇ ಹಾಗೆ. ದೇವರ ಭಕ್ತರಿಗೆ ದೇವರ ಬಗ್ಗೆ ಏನು ಮಾಡಿದರೂ ಸುಸ್ತಾಗೋಲ್ಲ, ಬೇಜಾರಾಗೋಲ್ಲ, ಸಾಕಾಗೋಲ್ಲ. ಇವಾಗ ದೇವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಕಾಗೋಲ್ಲ. ಅಯ್ಯೋ ಸುಸ್ತಾಗೋಯ್ತಪ್ಪ, ಸಾಕಾಗೋಯ್ತು ಆಗೋದಿಲ್ಲ. ಮತ್ತು ಲೌಕಿಕವಾದ ಹರಟೆ ಮಾತು ಅರ್ಧ ಗಂಟೆ ಕೇಳ್ತಾ ಇದ್ದಾಗೇ ಅಯ್ಯೋ ತಲೆನೋವು ಬರ್ತಾ ಇದೆ, ನಾನು ಎದ್ಕೊಂಡು ಹೋಗ್ತಾರೆ. ಯಾಕಂದರೆ ಅವರಿಗೆ ಇಷ್ಟ ಆಗೋಲ್ಲ. ದೇವರ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗೋಲ್ಲ, ಮತ್ತು ಈ ಜಗತ್ತಿನ ಮಾತುಗಳು ಬೇಕಾಗೋಲ್ಲ. ಆದರೆ ದೇವರಲ್ಲಿ ಭಕ್ತಿ ಇಲ್ಲದೇ ಇದ್ದಾಗ ಜಗತ್ತಿನ ಮಾತುಗಳೇ ಬೇಕಾಗ್ತದೆ. ಜಗತ್ತಿನ ಮಾತುಗಳು, ಹಾಳು ಹರಟೆಗಳನ್ನು ಎಷ್ಟು ಕೇಳಿದರೂ ಕಡಿಮೆ ಆಗುತ್ತೆ. ದೇವರ ಬಗ್ಗೆ ಅರ್ಧ ಗಂಟೆ ಕೇಳಿದರೆ ಸುಸ್ತಾಗತ್ತೆ, ಅರ್ಧ ಗಂಟೆ ಕೇಳಿದರೆ ಸುಸ್ತಾಗತ್ತೆ. ನೋಡಿ, ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಸುಸ್ತಾಗಲಿಕ್ಕೆ ನಾವು ಹೇಳಬೇಕು ಅಂತಿಲ್ಲ, ಕೇಳಿದರೆ ಸಾಕು. ದೇವರ ಬಗ್ಗೆ ಕೇಳಿದರು, ಅಯ್ಯೋ 1 ಗಂಟೆ ಉಪನ್ಯಾಸ ಕೇಳಿದ್ರು ಸುಸ್ತಾಗೋಯ್ತು, ಅದರ ಹೇಳಿ ಏನು ಸುಸ್ತಾಗತ್ತೆ? ಹೇಳಿದ್ರಾದರೂ ಸುಸ್ತಾಗಬಹುದು, ಕೇಳಿ ಏನು ಸುಸ್ತಾಗತ್ತೆ? ಕಾರಣ ಇಷ್ಟೇ, ಆಸಕ್ತಿ ಇಲ್ಲ. ಜ್ಞಾನಿಗಳಿಗೆ ಅದೇ ರೀತಿ ಯಾವತ್ತೂ ದೇವರ ಬಗ್ಗೆ ಸುಸ್ತಾಗೋದು ಅಂತಲೇ ಇಲ್ಲ. ಆ ರೀತಿ ಇರ್ತಾರಂತೆ, ಮಾಡ್ತಾನೇ ಇರ್ತಾರಂತೆ ದೇವರ ಬಗ್ಗೆ ಯಾವತ್ತು. ಮತ್ತೇನೆಂದರೆ ಅನಾದಾತ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಇನ್ನೊಬ್ಬರಿಂದ ಏನನ್ನು ತಗೊಳ್ಳಿಕ್ಕೆ ಇಷ್ಟಪಡೋಲ್ಲ ಅವರು. ಜ್ಞಾನಿಗಳ ಲಕ್ಷಣ ಅದು. ಆದಷ್ಟು ಇನ್ನೊಬ್ಬರಿಂದ ಏನೂ ತಗೊಳ್ಳಲ್ಲ. ಮತ್ತೇನೆಂದರೆ ದೇವರು ಕೊಟ್ಟದ್ದು ಸಾಕು, ದೇವರು ಏನು ಕೊಡ್ತಾನೋ ಸಾಕು ಅಂತ ಅದೇ ರೀತಿ ಇರ್ತಾ ಇರುವಂಥವರು. ಅದರಿಂದಾಗಿ ಸಮ್ಮತಃ, ಎಲ್ರಿಗೂ ಅವರು ಸಮ್ಮತರಾದವರು ಜ್ಞಾನಿಗಳು. ಯಾರಿಗೂ ಅವರು ಇಷ್ಟ ಆಗೋಲ್ಲ ಅಂತಿಲ್ಲ, ಯಾಕಂದರೆ ಯಾರಿಗೂ ಉಪದ್ರ ಕೊಡೋಲ್ಲ ಅವರು. ನಿರುಪದ್ರವ, ಯಾರಿಗೂ ಉಪದ್ರವ ಕೊಡೋಲ್ಲ. ಯಾವತ್ತೂ ಜ್ಞಾನಿಗಳು ಯಾವ ರೀತಿ ಇರ್ತಾರೆ ಅಂದರೆ, ನನ್ನಿಂದ ಇನ್ನೊಬ್ಬರಿಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ಉಪಕಾರವನ್ನು ಮಾಡಬೇಕು ಅಂತ ಬಯಸ್ತಾರೆ ಹೊರತು ಉಪದ್ರವವನ್ನು ಕೊಡಬೇಕು ಅಂತ ಯಾವತ್ತಿಂದ ಯಾವತ್ತಿಗೂ ಬಯಸೋದಿಲ್ಲ ಅವರು.
ಎಲ್ಲಕ್ಕಿಂತ ಮುಖ್ಯ ಏನಂದರೆ ಶಿಷ್ಟ ನಾಶಿಷ್ಟವತ್ ಸಸ್ಯಾತ್. ನಿಜವಾಗಲೂ ಯಾವತ್ತೂ ಧರ್ಮಕ್ಕೆ ಶಾಸ್ತ್ರಕ್ಕೆ ತಲೆಬಾಗಿರುವವರು, ತುಂಬ ವಿನಯದಿಂದ ಕೂಡಿರುವವರು. ಆದರೆ ಜಗತ್ತಿನಲ್ಲಿ ಮಾತ್ರ ನಿಮಗೆ ವಿನಯವೇ ಇಲ್ಲ, ತುಂಬ ಹುಂಬ ಮನಸ್ಸಿನವರು ಅಂತ ಕಾಣಿಸ್ತದೆ ನಿಮಗೆ. ಏನ್ರಿ ಒಂದು ಸ್ವಲ್ಪ ಇದೇ ಇಲ್ಲ, ವಿನಯವೇ ಇಲ್ಲ, ಕೇಳುವುದೇ ಇಲ್ಲ, ಅವರದ್ದೇ ಅವರಿಗೆ, ಅವ್ರು ಹೇಳಿದ್ದೇ ಅವರಿಗೆ, ಈ ರೀತಿ ಕಾಣಿಸ್ತದೆ. ಕಾರಣ ಏನು ಅಂತ ಹೇಳಿದರೆ, ಯಾರು ಜ್ಞಾನಿಗಳಿರ್ತಾರೆ ಯಾವತ್ತೂ ಅಧರ್ಮದೊಟ್ಟಿಗೆ ರಾಜಿ ಮಾಡಿಕೊಳ್ಳಲ್ಲ, ಅನ್ಯಾಯದೊಟ್ಟಿಗೆ ರಾಜಿ ಮಾಡಿಕೊಳ್ಳಲ್ಲ, ಸುಳ್ಳಿನೊಟ್ಟಿಗೆ ರಾಜಿ ಮಾಡಿಕೊಳ್ಳಲ್ಲ. ಆದರೆ ಜಗತ್ತಿಗಿದು ಇಷ್ಟ ಆಗೋಲ್ಲ. ಜಗತ್ತು ಬಯಸುವುದೇನು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಸಿ. ನೋಡಿ, ಜಗತ್ತಿನಲ್ಲಿ ಯಾವತ್ತು ಯಾವ ರೀತಿ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕು. ಅಧರ್ಮದೊಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋ, ಇಲ್ಲದ್ರೆ ನಿನಗೆ ಬದುಕಲಿಕ್ಕಾಗೋಲ್ಲ. ನೋಡು, ಇದ್ದದ್ದಿದ್ದಾಗೆ ಹೇಳಿದರೆ ನಿನಗೇನೂ ಬದುಕಲಿಕ್ಕಾಗೋಲ್ಲ. ಅದಕ್ಕೇನು ಅಂತ ಹೇಳಿದರೆ ನಾವು ಒಂಚೂರು ಡಿಪ್ಲೊಮೇಟ್ ಆಗಿರಬೇಕು, ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂದರೆ ಯಾವುದೊಟ್ಟಿಗೆ? ಅಧರ್ಮದೊಟ್ಟಿಗೆ, ಸುಳ್ಳಿನೊಟ್ಟಿಗೆ, ಅನ್ಯಾಯದೊಟ್ಟಿಗೆ. ಆಗ ಮಾತ್ರ ನಿನಗೆ ಬದುಕಲಿಕ್ಕಾಗತ್ತೆ ಅಂತ. ಆ ರೀತಿ ಯಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ನಾವು ಅವರಿಗೆ ಅಯ್ಯೋ ಬಿಡಿ ಅವರು ಭಾಳ ಒಳ್ಳೆಯವರಪ್ಪ, ಯಾಕಂತ ಹೇಳಿದ್ರೆ ಅವ್ರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಅವ್ರು ಭಾಳ ಒಳ್ಳೆಯವರು, ಯಾಕಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಇರುವುದರಿಂದಾಗಿ. ಆದರೆ ಜ್ಞಾನಿಗಳು ಯಾವತ್ತೂ ಆ ರೀತಿ ಇರೋಲ್ಲ. ಅದರಿಂದಾಗಿಯೇ ಕೆಲವು ಕಡೆ ಅವರು ಅಧರ್ಮದ ವಿರುದ್ಧವಾಗಿ ನಿಲ್ಲುವುದರಿಂದಾಗಿ ನೋಡಿದ್ರ ಅವರದ್ದೇ ಅವರಿಗೊಂದು ಬೇರೆ. ಅದೇ ರೀತಿ ಸುಳ್ಳಿನ ವಿರುದ್ಧವಾಗಿ ನಿಲ್ಲುವುದರಿಂದಾಗಿ ಜಗತ್ತಿನಲ್ಲಿ, ಸಮಾಜದಲ್ಲಿ ಅವರೊಂದು ಬೇರೆ ಇದ್ದ ಹಾಗೆ ಕಾಣಿಸ್ತಾರೆ. ನೋಡಿ, ಅದನ್ನು ಬಹಳ ಸ್ಪಷ್ಟ ಹೇಳ್ತಾರೆ, ಶಿಷ್ಟ ಅಶಿಷ್ಟವತ್ ಸಸ್ಯಾತ್. ನಿಜವಾಗಲೂ ಕೂಡ ಅವರು ಬಹಳ ಶಿಷ್ಟರು, ವಿನಯದಿಂದ ಕೂಡಿರುವವರು. ಆದರೆ ಈ ಅಧರ್ಮದ ವಿರುದ್ಧವಾಗಿ ಎದ್ದು ನಿಲ್ಲುವುದರಿಂದಾಗಿ, ಸುಳ್ಳಿನ ವಿರುದ್ಧವಾಗಿ ಎದ್ದು ನಿಲ್ಲುವುದರಿಂದಾಗಿ ಜಗತ್ತಿನಲ್ಲಿ ಇವರೇನೋ ಭಾರಿ ಜಗಳಗಂಟರಾಗೆ ಅಥವಾ ಇವರೇನೋ ಸರಿಯಾಗಿಲ್ಲದೆ ಇರುವವರಾಗೆ ಕಾಣಿಸ್ತಾರೆ. ಯಾರು ಅಂದರೆ ಜ್ಞಾನಿಗಳು, ದೇವರಲ್ಲಿ ನಿಂತಿರುವಂತಹ ಜ್ಞಾನಿಗಳು. ಹೀಗೆ ಬಹಳ ಸುಂದರವಾಗಿ ಇಂಥ ಕೆಲವು ಮಾತುಗಳು, ರಹಸ್ಯವಾದ ಮಾತುಗಳನ್ನು ಸನತ್ಸುಜಾತರು ಆ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಇಂಥ ಕೆಲವು ಮಾತುಗಳನ್ನು ತಿಳಿಸ್ತಾರೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ, ಈ ಭಾಗ ಹಾಗೂ ಇದರ ಹಿಂದಿನ 4 ಭಾಗಗಳು, ಒಟ್ಟಿಗೆ 5 ಭಾಗ ನಮ್ಮ ಸೇವೆ ಇರಲಿ ಅಂತ ಮುಂಬೈಯಲ್ಲಿ ಇರುವಂತಹ ಜಾನಕಿ ಪದ್ಮನಾಭನ್ ಇವರ ಕುಟುಂಬದವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಆ ಕೃಷ್ಣನ ಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಉಪನ್ಯಾಸವನ್ನು